ನಮಸ್ಕಾರಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ಇವತ್ತು ನಾವು ಎರಡನೇ ಪಾಠವನ್ನು ನೋಡೋಣ. ದ್ವಿತೀಯ ಪಾಠ ಅಪೂರ್ವಮೇಲ. ಅದ್ಯತ್ವೆ ಸಂಸ್ಕೃತಭಾಷಾಯಾः ವ್ಯಾಪ್ತಿः ವರ್ಧಮಾನ ವರ್ತತೆ. ದೇಶವಿದೇಶೇಷು ಬಹವಃ ಸಂಸ್ಕೃತಾಸಕ್ತಾः ಸಂಜಾಯಮಾನಾः ದೃಶ್ಯन्ते. ಸರ್ವತ್ರ ಸಂಸ್ಕೃತಭಾಷಾವಿಷये ಆದರः ದೃಶ್ಯತೆ. ಅತ್ರ ಬೆಂಗಳೂರುನಗರೆ 2011 वर्षे प्रवृत्तायाः अभूतपूर्वायाः विश्वसंस्कृतपुस्तकमेलायाः चित्रणं ಸಂಭಾಷಣದ್ವಾರಾ ಪ್ರದತ್ತಮಸ್ತಿ. ನೋಡಿ ಮಕ್ಕಳೇ, 2011 ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಎನ್ನುವಂತಹ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿತ್ತು. ಅದರಲ್ಲಿ ನಾನು ಪದಾಧಿಕಾರಿಯೂ ಆಗಿದ್ದೆ. ಬಹಳ ಅದ್ಭುತವಾಗಿತ್ತು. ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿದ್ದಾರೆ. ಅದರ ಕುರಿತಾದಂಥದ್ದೇ ಈ ಪಾಠ. ಇದು ಸಂಭಾಷಣೆ ಮೂಲಕ ನಿರೂಪಿಸಲ್ಪಟ್ಟಿದೆ. ಭಾಳಷ್ಟು ಜನಕ್ಕೆ ಸಂಸ್ಕೃತ ಯಾಕೆ ಓದಬೇಕು, ಸಂಸ್ಕೃತದ ಪ್ರಾಮುಖ್ಯತೆ ಏನು, ಸಂಸ್ಕೃತದಿಂದ ಏನು ಪ್ರಯೋಜನ ಅನ್ನುವಂತಹ ಸಂಶಯಗಳು ಇದೆ, ಪ್ರಶ್ನೆಗಳೂ ಇದೆ. ಸಂಸ್ಕೃತ ಅಂದ್ರೇನು, ಸಂಸ್ಕೃತದ ವಿಶೇಷತೆ ಏನು ಅನ್ನೋದನ್ನು ನಾನು ಹಿಂದೆಲ್ಲ ಸಾಕಷ್ಟು ಸರಿ ಹೇಳಿದ್ದೀನಿ. ಭಾರತ ಅನ್ನೋ ಶಬ್ದಕ್ಕೆ ಅರ್ಥವೇ ಸಂಸ್ಕೃತ ಅಂತಲೇ. ಯಾಕೆಂದರೆ ಭಾ ಅಂದರೆ ದೀಪ್ತಿ, ಭಾ ದೀಪ್ತೌ ಧಾತೋದು ಬೆಳಕು ಅಂತ ಅರ್ಥ. ರತಾಹ ನಿರತಾಹ ಅಂತ. ಬೆಳಕಿನಲ್ಲಿರುವವರು. ಯಾವ ಬೆಳಕಿನಲ್ಲಿ? ಜ್ಞಾನದ ಬೆಳಕಿನಲ್ಲಿರುವವರು. ಭಾರತ ಅಂತಂದರೆ ಜ್ಞಾನದ ಬೆಳಕು ಅಂತ ಅರ್ಥ. ಜ್ಞಾನದ ಬೆಳಕಿನಲ್ಲಿ ಇರುವವರು ಅಂತ ಅರ್ಥ. ಹಾಗಾಗಿ ಈ ಜ್ಞಾನ ಎಲ್ಲಿಂದ ಬಂದಿದೆ? ಸಂಸ್ಕೃತದಲ್ಲಿ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥಾ. ಆಗ ಭಾರತದ ಪ್ರತಿಷ್ಠೆ ಇರೋದೇ ಸಂಸ್ಕೃತದಲ್ಲಿ ಮತ್ತು ಅದರಿಂದ ಆದಂಥ ಸಂಸ್ಕೃತಿಯಲ್ಲಿ. ಹಾಗಾಗಿ ಸಂಸ್ಕೃತ ಇದ್ದರೆ ಸಂಸ್ಕೃತಿ. ಹಾಗಾದರೆ ಸಂಸ್ಕೃತದ ಅಸ್ತಿತ್ವ ಈಗಿನ ದಿನಗಳಲ್ಲಿ ಬಹಳ ಕಡಿಮೆಯಾಗಿದೆ, ಅದು ಮೃತಭಾಷೆ ಅಂತ ಹಲವಾರು ಜನ ಹೇಳ್ತಾರೆ. ಖಂಡಿತವಾಗಿ ಸಂಸ್ಕೃತದ ಅಸ್ತಿತ್ವದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಆದರೆ ಅದನ್ನು ಉಪಯೋಗಿಸುವವರಲ್ಲಿ ನ್ಯೂನತೆಯನ್ನು ನಾವು ನೋಡಬಹುದು. ಆದರೆ ಇವತ್ತಿಗೂ ಸಂಸ್ಕೃತವನ್ನು ಮಾತನಾಡುವವರು ಬೇಕಾದಷ್ಟು ಜನ ಇದ್ದಾರೆ. ಸಂಸ್ಕೃತದ ಅಭಿಮಾನಿಗಳು ಜಗತ್ತಿನಲ್ಲಿದ್ದಾರೆ. ಸುಮಾರು ಇಡೀ ಜಗತ್ತಿನಲ್ಲಿ 450 ಯೂನಿವರ್ಸಿಟಿಗಳು ಸಂಸ್ಕೃತವನ್ನು ಬೋಧಿಸ್ತಾ ಇವೆ. ಹಾಗಾಗಿ ಪ್ರಪಂಚದಾದ್ಯಂತ ಸಂಸ್ಕೃತದ ಕುರಿತು ಒಲವು ಇದೆ ಮತ್ತು ಅದರ ಕುರಿತು ಆಸಕ್ತಿಯೂ ಇದೆ ಮತ್ತು ಕುತೂಹಲವೂ ಇದೆ. ಯಾಕೆಂದರೆ ಪ್ರಪಂಚದ ಪ್ರಾಚೀನವಾದ ಭಾಷೆ, ಜೊತೆಗೆ ಎಲ್ಲ ಜ್ಞಾನಗಳನ್ನು ಹೊಂದಿರುವಂಥ ಭಾಷೆ. ಯಾವ ವಿಷಯ ಕೇಳಿದರೂ ಸಂಸ್ಕೃತದಲ್ಲಿ ಇಲ್ಲ ಅನ್ನುವಂತಹ ಪದ ಬರೋದಿಲ್ಲ. ಅಷ್ಟೂ ವಿಷಯಗಳಿಗೆ ಸಂಸ್ಕೃತದಲ್ಲಿ ನಿಮಗೆ ಉತ್ತರವಿದೆ ಮತ್ತು ಸಂಶೋಧನೆ ಮಾಡುವಷ್ಟು ಮೂಲಗಳಿವೆ, ಸಂಪತ್ತಿದೆ. ಹಾಗಾಗಿ ಸಂಸ್ಕೃತ ಅನ್ನೋದು ಮೃತ ಭಾಷೆ ಅಂತ ಇವರು ಯಾಕೆ ಹೇಳ್ತಾರೆ ಅಂದರೆ, ಇವರಿಗೆ ಆ ಲೆವೆಲನ್ನು ಮುಟ್ಟೋಕ್ಕಾಗೋದಿಲ್ಲ. ಭಾರತೀಯ ಭಾಷೆಗಳು ಎಲ್ಲಿವರೆಗೆ ಇರ್ತವೋ ಅಲ್ಲಿವರೆಗೆ ಸಂಸ್ಕೃತ ಇದ್ದೇ ಇರುತ್ತೆ. ಯಾಕಂದರೆ ಭಾರತದ ಸುಮಾರು 40% ಶಬ್ದಗಳು ಎಲ್ಲ ಭಾಷೆಗಳಲ್ಲಿ ನಾವು ಸಂಸ್ಕೃತದ್ದನ್ನೇ ನೋಡಬಹುದು. ಹಾಗಾಗಿ ಭಾರತೀಯ ಭಾಷೆಗಳು ಜೀವಂತವಾಗಿರುವವರೆಗೆ ಸಂಸ್ಕೃತಕ್ಕೆ ಯಾವ ಹಾನಿಯೂ ಇಲ್ಲ. ಮತ್ತು ಎಷ್ಟೋ ಪದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಂಸ್ಕೃತ ಸಹಾಯ ಬೇಕೇ ಬೇಕು. ಹಾಗಾಗಿ ಸಂಸ್ಕೃತ ಭಾಷೆಯ ವ್ಯಾಪ್ತಿ ಮೊದಲು ಭಾರತದಲ್ಲಿತ್ತು, ಈಗ ಜಗತ್ತಿನಾದ್ಯಂತ ಆಗಿದೆ. ಅದರ ಕುರಿತೇ ಈ ಪಾಠ ಇದೆ. ಸಂಭಾಷಣೆಯ ಮೂಲಕ ನಿಮಗೆ ಆ ಅಪೂರ್ವ ಮೇಳ ಅಂದರೆ ಹೇಗೆ ಆಗಿತ್ತು 2011 ಬೆಂಗಳೂರಿನಲ್ಲಿ ನಡೆದಂತಹ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಅನ್ನೋದನ್ನು ನಾವು ನೋಡೋಣ. ಅದ್ಯತ್ವೆ ಅಂದರೆ ಇವತ್ತಿನ ದಿನಗಳಲ್ಲಿ ಸಂಸ್ಕೃತ ಭಾಷಾಯಾः ವ್ಯಾಪ್ತಿ ವರ್ಧಮಾನ ವರ್ತತೆ. ಸಂಸ್ಕೃತ ಭಾಷೆಯ ವ್ಯಾಪ್ತಿ ವರ್ಧಮಾನ ಅಂದರೆ ಹೆಚ್ಚಾಗ್ತಾ ಇದೆ. ದೇಶ ವಿದೇಶೇಷು ಬಹವಃ ಸಂಸ್ಕೃತಾಸಕ್ತಾಃ ಸಂಜಾಯಮಾನಾಃ ದೃಶ್ಯಂತೆ. ದೇಶ ವಿದೇಶಗಳಲ್ಲಿ ಬಹಳಷ್ಟು ಸಂಸ್ಕೃತ ಆಸಕ್ತರು ಉಂಟಾಗ್ತಾ ಇರೋದನ್ನು ನಮ್ಮಿಂದ ನೋಡಲ್ಪಡ್ತಾ ಇದೆ. ಸರ್ವತ್ರ
ಸಂಸ್ಕೃತಭಾಷಾವಿಷये ಆದರः ದೃಶ್ಯತೆ. ಎಲ್ಲ ಕಡೆ ಸಂಸ್ಕೃತದ ವಿಷಯದಲ್ಲಿ ಆದರ ಕಂಡುಬರ್ತಾ ಇದೆ. ಅತ್ರ ಬೆಂಗಳೂರು ನಗರೆ 1920 ವರ್ಷೆ ಪ್ರವೃತ್ತಾಯಾः ಅಭೂತಪೂರ್ವಾಯಾः, ಅಂದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ 2011ರಲ್ಲಿ 1920 ವರ್ಷೆ ಅಂದರೆ 2011ರಲ್ಲಿ ಪ್ರವೃತ್ತಾಯಾः ನಡೆದಂತಹ ಅಭೂತಪೂರ್ವಾಯಾः ಹಿಂದೆಂದೂ ಆಗದೇ ಇರುವಂತಹ ವಿಶ್ವ ಸಂಸ್ಕೃತ ಪುಸ್ತಕ ಮೇಲಾಯಾः ವಿಶ್ವ ಸಂಸ್ಕೃತ ಪುಸ್ತಕ ಮೇಳದ ಚಿತ್ರಣವನ್ನು ಸಂಭಾಷಣದ್ವಾರ ಪ್ರದತ್ತಮಸ್ತಿ, ಸಂಭಾಷಣೆ ಮೂಲಕ ಇಲ್ಲಿ ನೀಡಿದೆ ಅಂತ ಹೇಳ್ತಾರೆ. ದಶಮಿ ಕಕ್ಷೆ 10ನೇ ಕ್ಲಾಸು ಸಂಸ್ಕೃತ ಅವಧಿ ಸಂಸ್ಕೃತದ ಪೀರಿಯಡ್ಡು ಗುರು ಕಕ್ಷಾಂ ಪ್ರವೇಶಿತಿ, ಗುರುಗಳು ತರಗತಿಗೆ ಪ್ರವೇಶ ಮಾಡ್ತಾರೆ. ಸರ್ವೇ ಛಾತ್ರ ಪ್ರಣಾಮ ಆರ್ಯ, ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಪ್ರಣಾಮ ಗುರುಗಳೇ. ಆಚಾರ್ಯ ಸುಪ್ರಭಾತಂ ಛಾತ್ರ ಉಪವಿಶಂತು, ಸುಪ್ರಭಾತಂ ಮಕ್ಕಳೇ, ಶುಭೋದಯ ವಿದ್ಯಾರ್ಥಿಗಳೇ, ಕುಳಿತುಕೊಳ್ಳಿ. ಉಪವಿಶಂತು ಅಂದರೆ ಕುಳಿತುಕೊಳ್ಳಿ. ವಾಮನ ಅನ್ನುವಂಥ ವಿದ್ಯಾರ್ಥಿ ಕೇಳ್ತಾನೆ, ಆರ್ಯ ಅದ್ಯ ಗ್ರಾಮೋತ್ಸವ ಅಸ್ತಿ, ಗುರುಗಳೇ ಇವತ್ತು ಗ್ರಾಮೋತ್ಸವ, ಗ್ರಾಮದಲ್ಲಿ ಒಂದು ಉತ್ಸವ ಇದೆ. ಅತಃ ಕೃಪಯ ಅರ್ಧ ದಿನ ವಿರಾಮಂ ಉದ್ಘೋಷಯಿತು, ಆದ್ದರಿಂದ ದಯವಿಟ್ಟು ಅರ್ಧ ದಿನ ವಿರಾಮಂ ಉದ್ಘೋಷಯಿತು, ರಜೆಯನ್ನು ಘೋಷಿಸಿ ಅಂತ ಕೇಳ್ಕೊಳ್ತಾನೆ ಅವನು. ಯಾಕೆಂದರೆ ನಿಮ್ಗೆ ಗೊತ್ತು, ಊರಲ್ಲಿ ಜಾತ್ರೆ ಎಲ್ಲ ಆದರೆ, ಗ್ರಾಮೋತ್ಸವ ಅಂದರೆ ಜಾತ್ರೆ ಅಂತಲೇ ಅರ್ಥ, ಜಾತ್ರೆ ಎಲ್ಲ ಆದರೆ ಎಲ್ಲರಿಗೂ ಹೋಗಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಈಗ ಉದಾಹರಣೆ ಕಡಲೆಕಾಯಿ ಪರಿಷೆ ಅಂತ ನಡೆಯುತ್ತಲ್ಲ ಬಸವನಗುಡಿಲಿ, ಅದೇ ಜಾತ್ರೆ, ಜನಗಳೆಲ್ಲ ಸೇರುವಂಥದ್ದು. ಸೊ ಎಲ್ಲರಿಗೂ ಆಸೆ ಹೋಗುವಂಥದ್ದು. ಆಗ ಅವನು ಆಸೆ ಪಟ್ಟು ಕೇಳದ. ಆಗ ಆಚಾರ್ಯರು ಹೇಳ್ತಾರೆ, ನ ಬಾಲ ವಿರಾಮಂ ದಾತುಂ ಅನುಮತಿ ನಾಸ್ತಿ. ನ ಬಾಲ ಇಲ್ಲ ವಿದ್ಯಾರ್ಥಿ, ಹುಡುಗ ಅಂತ ಅರ್ಥ. ವಿರಾಮಂ ದಾತುಂ ವಿರಾಮವನ್ನು ಕೊಡಲಿಕ್ಕೆ ಅನುಮತಿ ನಾಸ್ತಿ, ನಮಗೆ ಏನಿಲ್ಲ ಅನುಮತಿ ಅಥವಾ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ರಜೆ ಕೊಡಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ, ಯಾಕೆಂದರೆ ಮೇಲಾಧಿಕಾರಿಗಳ ಒಂದು ಅನುಮತಿ ಬೇಕಾಗತ್ತೆ ರಜೆಗಳನ್ನು ಘೋಷಣೆ ಮಾಡೋಕ್ಕೆ, ಹಾಗಿಲ್ಲ ಅಂತ ಹೇಳ್ತಾನೆ. ಸಂಹಿತ ಕೇಳ್ತಾಳೆ ಈಗ ಇನ್ನೊಬ್ಬ ಹುಡುಗಿ, ತರ್ರಿ ಆರ್ಯ ಕೃಪಯ ಅದ್ಯ ಉತ್ಸವ ವಿಷಯ ಏವ ಪಾಠಂ ಅಸ್ತು, ಹಾಗಾದರೆ ಗುರುಗಳೇ ದಯವಿಟ್ಟು ಅದ್ಯ ಇವತ್ತು ಉತ್ಸವ ವಿಷಯ ಬಗ್ಗೆನೇ ಪಾಠ ಆಗಲಿ ಅಂತ ಹೇಳ್ತಾಳೆ. ಆಗ ಆಚಾರ್ಯರು ಹೇಳ್ತಾರೆ, ಉತ್ಸವ ವಿಷಯ ಮಾಸ್ತು, ಬೇಡ, ಉತ್ಸವದ ವಿಷಯದಲ್ಲಿ ಬೇಡ. ಅದ್ಯ ಭವತಾಂ ಸಂತೋಷಾರ್ಥಂ ಅಪೂರ್ವಾಯಾಹ ಮೇಲಾಯಾಹ ವಿಷಯ ಪಾಠ ಭವತು, ಇವತ್ತು ನಿಮ್ಮ ಸಂತೋಷಕ್ಕೋಸ್ಕರ ವಿಶೇಷವಾದ ಅಪೂರ್ವಾಯಾಹ ಹಿಂದೆಂದೂ ಆಗದೇ ಇರುವಂತಹ ಒಂದು ಮೇಳದ ಬಗ್ಗೆ ಪಾಠ ಆಗಲಿ ಅಂತ ಹೇಳ್ತಾರೆ ಗುರುಗಳು. ಪ್ರಭಾ ಆರ್ಯ ಕಾ ಮೇಳ, ಯಾವ ಮೇಳ ಅದು, ಕೀದೃಶಿ ಮೇಳ, ಯಾವ ರೀತಿ ಮೇಳ, ಯಾವ ಮೇಳ ಯಾವ ರೀತಿಯ ಮೇಳ. ಯತಃ ಏಕೆಂದರೆ ಶಾಖಮೇಳ, ಉದ್ಯೋಗ ಮೇಳ, ಕೃಷಿ ಮೇಳ, ಪುಸ್ತಕ ಮೇಳ, ಕುಂಭಮೇಳ ಇತಿ ವಿವಿಧ ಮೇಳಾ ಸಂತಿ ಖಲು. ಅವಳು ಹೇಳ್ತಾಳೆ, ಶಾಖಮೇಳ ಅಂತಂದರೆ ಈ ನಾವು ಸಂತೆ ಅಂತ ಹೇಳ್ತೀವಲ್ಲ, ತರಕಾರಿಗಳನ್ನೆಲ್ಲ ತಂದಾಗ್ತದೆ. ಶಾಖ ಅಂದರೆ ತರಕಾರಿ. ನೋಡಿ, ಎರಡು ಬಗೆಯ ಶಾಖ ಇದೆ, ಒಂದು ಶಾಖ ಇನ್ನೊಂದು ಶಾಖ. ಈ ಅಲ್ಪ ಪ್ರಾಣ ಇದ್ದಿದೆಯಲ್ಲ, ಈ ಅಲ್ಪ ಪ್ರಾಣ ಇದ್ದಿದ್ದು ಬಂದರೆ ಅದು ತರಕಾರಿ ಅಂತ ಅರ್ಥ, ವೆಜಿಟೇಬಲ್. ಮೇಳ ಅಂದರೆ ಗೊತ್ತು ನಿಮ್ಗೆ, ಗ್ಯಾದರಿಂಗ್. ಹಾಗಾಗಿ ತರಕಾರಿಗಳನ್ನು ಮಾರಾಟ ಮಾಡುವಂಥದ್ದು ಯಾವುದು, ಅದು ಸಂತೆ. ಇನ್ನೊಂದು ಉದ್ಯೋಗ ಮೇಳ, ಜಾಬ್ ಫೇರ್ ಅಂತ ಕರಿತೀವಿ. ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಡಲಿಕ್ಕಾಗಿ ಎಲ್ಲ ಕಂಪನಿಯವರು ಒಂದು ಕಡೆ ಸೇರಿ ಎಲ್ಲ ವಿದ್ಯಾರ್ಥಿಗಳನ್ನು, ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರನ್ನು ಕರೀತಾರೆ, ಅದು ಉದ್ಯೋಗ ಮೇಳ. ಇನ್ನೊಂದು ಕೃಷಿ ಮೇಳ, ಈ ಕೃಷಿ ಯೂನಿವರ್ಸಿಟಿಗಳಲ್ಲೆಲ್ಲ ಆಗುತ್ತೆ. ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಯಂತ್ರಗಳನ್ನು ಅಥವಾ ಬೇರೆ ಬೇರೆ ಬೀಜಗಳು ಅಥವಾ ಇನ್ನೇನು ಕೃಷಿಗೆ ಸಹಾಯ ಮಾಡುವಂಥ ಎಲ್ಲ ಅಂಶಗಳದ್ದು ಒಂದು ಗ್ಯಾದರಿಂಗ್, ಹಾಗೆ ಕೃಷಿ ಮೇಳ ಅಂತ ಕರೀತಾರೆ ಅದನ್ನು. ಇನ್ನು ಪುಸ್ತಕ ಮೇಳ, ಅದು ಕೂಡ ಆಗುತ್ತೆ, ಎಲ್ಲ ಬಗೆಯ ಪುಸ್ತಕಗಳದ್ದು ಮೇಳ ನಡೀತಾ ಇರುತ್ತೆ. ಆಮೇಲೆ ಕುಂಭಮೇಳ ಅಂತ ನೀವು ಕೇಳಿರ್ಬೋದು, ಹರಿದ್ವಾರದಲ್ಲಿ ಮತ್ತು ಈ ಪ್ರಯಾಗ್ರಾಜ್ ಅಂತ ಉತ್ತರ ಪ್ರದೇಶದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿ ಸೇರುವಂಥ ಜಾಗ, ತ್ರಿವೇಣಿ ಸಂಗಮ, ಅಲ್ಲಿ ಆಗುತ್ತೆ. ಈ ಕುಂಭಮೇಳ ಎರಡು ರೀತಿ ನಡೆಯುತ್ತೆ, ಒಂದು ಅರ್ಧ ಕುಂಭಮೇಳ, ಇನ್ನೊಂದು ಪೂರ್ಣ ಕುಂಭಮೇಳ ಅಂತ. 12 ವರ್ಷಕ್ಕೊಮ್ಮೆ ಆಗುವಂಥದ್ದು ಅರ್ಧ ಪೂರ್ಣ ಕುಂಭಮೇಳ, 6 ವರ್ಷಕ್ಕೊಮ್ಮೆ ಆಗುವಂಥದ್ದು ಅರ್ಧ ಕುಂಭಮೇಳ ಅಂತ. ಹೀಗೆ ವಿವಿಧ ಮೇಳಗಳಿರೋದ್ರಿಂದ ಯಾವುದದು ಮೇಲಹ ಸಂತಿ ಖಲು, ಮೇಳಗಳಿದ್ದಾವಷ್ಟೇ, ಖಲು ಅಂದರೆ ಅಷ್ಟೇ ಅಂತ ಅರ್ಥ. ಆಗ ಆಚಾರ್ಯರು ಹೇಳ್ತಾರೆ, ಸತ್ಯಂ, ನಿಜ ನೀನು ಹೇಳಿದ್ದು, ಮೇಲಾಹ ಸಂತಿ, ಮೇಳಗಳು ಇವೆ, ಎಲ್ಲ ಅನೇಕ ಮೇಳಗಳಿವೆ. ಕಿಂತು ಅಂದರೆ
ಅದ್ಯ ಅಭೂತಪೂರ್ವಾಯ ಪುಸ್ತಕಮೇಲಾಯ ವಿಷಯ ಜಾನೀಮ. ಆದರೆ ಇವತ್ತು ಅಭೂತಪೂರ್ವಾಯ ಹಿಂದೆಂದೂ ಆಗದೇ ಇರುವಂತಹ ಪುಸ್ತಕ ಮೇಳದ ಕುರಿತು ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಅಧುನಾ ಈಗ ವಿಶ್ವ ಸಂಸ್ಕೃತ ಪುಸ್ತಕ ಮೇಲಾಯ ವೈಭವಂ ವಿವೃಣೋಮಿ. ನಿಮಗೆ ವಿಶ್ವ ಸಂಸ್ಕೃತ ಪುಸ್ತಕ ಮೇಳದ ವೈಭವವನ್ನು ವಿವರಿಸ್ತೀನಿ. ಸರ್ವೇ ಛಾತ್ರ, ಎಲ್ಲ ವಿದ್ಯಾರ್ಥಿಗಳು, ಅಸ್ತು ಆರ್ಯ ವಯಮಪಿ ಜ್ಞಾತುಂ ಇಚ್ಛಾಮ, ಖಂಡಿತ ನಾವು ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಅಂತ. ಇದು ಅಲ್ಲಿರುವಂತಹ ಅಂದರೆ ಸಂಸ್ಕೃತ ಗ್ರಾಮ ಅಂತಿತ್ತು, ಆ ಸಂಸ್ಕೃತ ಗ್ರಾಮದ ವಿದ್ಯಾಲಯದ ಚಿತ್ರ ಇದು. ಆಚಾರ್ಯ ಸಂಸ್ಕೃತ ಭಾರತಿ ಇತಿ ಸಂಸ್ಥೆಯ ಕರ್ನಾಟಕ ಸರ್ವಕಾರಸ್ಯ ಸಂಸ್ಕೃತಾನುರಾಗಿಣಾಂ ಚ ಸಹಾಯೇನ 1920 ವತ್ಸರೆ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಇತಿ ಮಹಾನ್ ಕಾರ್ಯಕ್ರಮ ಸಮಾಯೋಜಿತ. ಆಚಾರ್ಯರು ಹೇಳ್ತಾರೆ, ಸಂಸ್ಕೃತ ಭಾರತಿ ಇತಿ ಸಂಸ್ಕೃತ ಭಾರತಿ ಅನ್ನೋದು ಒಂದು ಸಂಸ್ಕೃತವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡಲಿಕ್ಕೆ ಇರುವಂತಹ ಒಂದು ಸಂಸ್ಥೆ. ನಮ್ಮ ಬೆಂಗಳೂರಿನ ಗಿರಿನಗರದ 11ನೇ ಕ್ರಾಸ್ನಲ್ಲಿ ಇದೆ. ಅದು ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆ ಸಂಸ್ಕೃತ ಕುರಿತಾಗಿ. ತುಂಬ ಪುಸ್ತಕಗಳನ್ನು, ಆಮೇಲೆ ಉಪನ್ಯಾಸಗಳನ್ನು, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಶಿಬಿರಗಳನ್ನು, ಸಂಭಾಷಣಾ ಶಿಬಿರ ಮೊದಲಾದಂಥವುಗಳನ್ನು ಅದು ಸಂಯೋಜಿಸಿಕೊಂಡು ಬರ್ತಾ ಇದೆ. ಹಾಗಾಗಿ ಇದು ಇವತ್ತು ಜಗತ್ತಿನ ಆದ್ಯಂತ ಇದೆ. ಹಾಗೆ ಸಂಸ್ಕೃತ ಕಲಿಯುವಂಥ ಆಸಕ್ತಿ ಉಳ್ಳವರು ಈ ಸಂಸ್ಥೆಯನ್ನು ಸಂಪರ್ಕಿಸಿದರೆ ಖಂಡಿತವಾಗಿ ನಿಮ್ಮ ಆಸೆ ಈಡೇರುತ್ತೆ. ಈ ಸಂಸ್ಥೆಯ ಮತ್ತು ಕರ್ನಾಟಕ ಸರ್ವಕಾರದ ಸಂಸ್ಕೃತದ ಮೇಲೆ ಪ್ರೀತಿ ಇರುವಂತಹ ಎಲ್ಲ ವ್ಯಕ್ತಿಗಳ ಸಹಾಯದಿಂದ 2011ರಲ್ಲಿ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಇತಿ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಎನ್ನುವಂತಹ ಮಹಾನ್ ಕಾರ್ಯಕ್ರಮ ಸಮಾಯೋಜಿತ, ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿತ್ತು. ಮಿಹಿರ ಅನ್ನೋನು ಕೇಳ್ತಾನೆ, ಅಹೋ ವಿಶ್ವ ಸಂಸ್ಕೃತ ಪುಸ್ತಕ ಮೇಳವಾ ಬೆಂಗಳೂರು ನಗರ ಸಂಪನ್ನ ಖಲು. ಓಹೋ, ವಿಶ್ವ ಸಂಸ್ಕೃತ ಪುಸ್ತಕ ಮೇಳವಾ ಬೆಂಗಳೂರು ನಗರಲ್ಲಿ ಆಯ್ತಲ್ಲ, ಆಗಿದೆ ಎಷ್ಟೇ ಅಂತಂದ. ಆಗ ಪ್ರಭಾ ತದ್ವಾ ಅಂದರೆ ಅದ ಅಹಂತು ಜನಕೇನ ಸಹ ಗತವತಿ, ನಾನಾದರೂ ತಂದೆ ಜೊತೆ ಹೋಗಿದ್ದೆ. ನೋಡಿ, ಜನಕೇನ ಸಹ, ಇಲ್ಲೊಂದು ವಿಶೇಷ ಇದೆ. ಇದು ನೋಡಿ, ಈ ಸಹ ಬಂದಾಗ, ಸಹ ಅನ್ನೋದೊಂದು ಅವ್ಯಯ, ಇದು ಬಂದಾಗ ತತ್ಸಂಬಂಧಿತ ಪದಂ ತೃತೀಯ ವಿಭಕ್ತಿಯಂತಂ ಭವತಿ, ಅಂದರೆ ತೃತೀಯ ವಿಭಕ್ತಿಯಲ್ಲಿರುತ್ತೆ. ಈ ಸಹಕ್ಕೆ ಸಂಬಂಧಪಟ್ಟಂತಹ ಶಬ್ದ ತೃತೀಯ ವಿಭಕ್ತಿಯಲ್ಲಿರಬೇಕು. ಸಹಯುಕ್ತೆಯ ಪ್ರಧಾನೇ ತೃತೀಯ ಅಂತ ನಿಯಮ ಅದು. ಹಾಗಾಗಿ ಜನಕೇನ ರಾಮೇಣ ಸಹ ಸೀತಾವನಂ ಗಚ್ಚತಿ, ಸಹ ಬಂದಾಗ ಯಾವ ವಿಭಕ್ತಿ ಬರಬೇಕು? ತೃತೀಯ ವಿಭಕ್ತಿ ಬರಬೇಕು. ಸೊ ಜನಕೇನ ಸಹ ಮುಂದೂ ಕೂಡ ಅನೇಕ ಕಡೆ ಬರುತ್ತೆ, ನೀವು ಗಮನಿಸ್ಕೋಬೇಕು ಅದನ್ನು. ಹಾಗಾಗಿ ತಂದೆಯ ಜೊತೆ ತತ್ರ ಗತವತಿ, ಅಲ್ಲಿಗೆ ಹೋಗಿದ್ದೆ. ಸಾತು ಮಹಾಮೇಳ, ಅದು ಬಹಳ ದೊಡ್ಡ ಮೇಳ ಆಗಿತ್ತು ಅಂತ. ಆಗ ಆಚಾರ್ಯ ಹೇಳ್ತಾರೆ, ಆಂ ಹೌದು, ಬಾಲಾಹ ಸಂಸ್ಕೃತ ಪುಸ್ತಕಾನಾಂ ಏತಾದೃಶ ಮಹೋತ್ಸವ ಜಗತಿ ಕುತ್ರಾಪಿ ನ ಸಂಚಾಲಿತ. ವಿದ್ಯಾರ್ಥಿಗಳೇ, ಸಂಸ್ಕೃತ ಪುಸ್ತಕಗಳ ಇಂತಹ ಒಂದು ಅದ್ಭುತವಾದಂತಹ ಮಹೋತ್ಸವ ಜಗತ್ತಿನಲ್ಲಿ ಕುತ್ರಾಪಿ ಎಲ್ಲೂ ಕೂಡ ಸಂಚಾಲಿತ ಮಾಡಿರಲಿಲ್ಲ. ಸೊ ಜಗತ್ತಿನಲ್ಲಿ ಎಲ್ಲೂ ಇಂತಹ ಅದ್ಭುತವಾದಂತಹ ಸಂಸ್ಕೃತ ಪುಸ್ತಕಗಳ ಒಂದು ಮೇಳ ಆಗೇ ಇರಲಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಸಂಹಿತ ಹೇಳ್ತಾಳೆ, ಆರ್ಯ ತತ್ರ ಕೆ ಅಂಶ ಆಸನ್, ಅಲ್ಲಿ ಯಾವ್ಯಾವ ಅಂಶಗಳಿದ್ವು, ಏನೇನು ವಿಶೇಷಗಳಿದ್ವು? ಸಂಸ್ಕೃತ ಪುಸ್ತಕ ಮೇಲಾಯ ವಿಶೇಷಕ್ಕಃ, ಸಂಸ್ಕೃತ ಪುಸ್ತಕ ಮೇಳದ ವಿಶೇಷ ಏನು ಅಂತ ಕೇಳಿದವಳು. ಆಗ ಆಚಾರ್ಯರು ಹೇಳ್ತಾರೆ, ತತ್ರ ತು ನಾನಾ ವಿಧ ಗ್ರಂಥಾನಾಂ ಆಪಣಾಃ ಅನೇಕಾಃ ಚಿತ್ರಪ್ರದರ್ಶಿನ್ಯಃ ಮನೋರಂಜನ ಕಾರ್ಯಕ್ರಮಾಃ ಸಂಸ್ಕೃತಗ್ರಾಮಃ ಖಾದ್ಯಾಪಣಾಃ ಸ್ಪರ್ಧಾವಲ್ಯಃ ಶತಾಧಿಕ ನೂತನ ಗ್ರಂಥ ಲೋಕಾರ್ಪಣಂ ಇತ್ಯಾದಯ ವಿವಿಧಾಃ ಕಾರ್ಯಕ್ರಮಾಃ ಆಸನ್. ತತ್ರ ತು ಅಲ್ಲಾದರೋ ನಾನಾ ವಿಧ ಗ್ರಂಥಾನಾಂ ಆಪಣಾಃ, ಅನೇಕ ವಿಧ ಗ್ರಂಥಗಳ ಆಪಣಾಃ ಅಂದರೆ ಅಂಗಡಿಗಳು, ಅನೇಕಾಃ ಚಿತ್ರಪ್ರದರ್ಶಿನಿಯಃ, ಅನೇಕ ಚಿತ್ರಪ್ರದರ್ಶನಿಗಳು ಅಂದರೆ ಭಿತ್ತಿಪತ್ರಗಳು, ಎಕ್ಸಿಬಿಷನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಅನೇಕ ಚಿತ್ರಗಳ ಒಂದು ಪ್ರದರ್ಶನ ಇತ್ತು. ಹಾಗೆ ಮನೋರಂಜನೆ ಕಾರ್ಯಕ್ರಮ, ಎಂಟರ್ಟೈನ್ಮೆಂಟ್, ತುಂಬ ಎಂಟರ್ಟೈನ್ಮೆಂಟ್ಗಳಿದ್ವು. ಸಂಸ್ಕೃತ ಗ್ರಾಮ, ಸ್ಯಾನ್ಸ್ಕ್ರಿಟ್ ವಿಲೇಜ್ ಅನ್ನೋದಿತ್ತು. ಖಾದ್ಯಾಪಣಾಹ, ಹೋಟೆಲ್ಸ್ಗಳು, ಖಾದ್ಯ ಅಂದರೆ ತಿನ್ನುವಂತಹ ತಿಂಡಿ ತಿನಿಸುಗಳ ಒಂದು ಅಂಗಡಿಗಳು. ಸ್ಪರ್ಧಾವಲ್ಯ, ಅನೇಕ ಕಾಂಪಿಟೇಷನ್ಗಳಿದ್ವು, ಸ್ಪರ್ಧೆಗಳು ನಡೀತಾ ಇದ್ವು. ಶತಾಧಿಕ ನೂತನ ಗ್ರಂಥ ಲೋಕಾರ್ಪಣಂ, 100
ಹೊಸ ಗ್ರಂಥಗಳ ಲೋಕಾರ್ಪಣ ಅಂದರೆ ಲೋಕಕ್ಕೆ ಅರ್ಪಿಸೋದು, ಅನಾವರಣ ಮಾಡುವಂಥದ್ದು, ಇತ್ಯಾದಿ ವಿವಿಧ ಕಾರ್ಯಕ್ರಮ ಮುಂತಾದ ಅನೇಕ ಕಾರ್ಯಕ್ರಮಗಳು ಇದ್ದವು. ಆಗ ಮಿಹಿರ್ ಹೇಳ್ತಾನೆ, ಆರ್ಯ ಪುಸ್ತಕ ಪ್ರದರ್ಶನ್ಯಾ ವಿಷಯ ಕಿಂಚಿದಧಿಕಂ ವದತು, ದಯವಿಟ್ಟು ಪುಸ್ತಕ ಪ್ರದರ್ಶನಿಯ ಕುರಿತು ಇನ್ನು ಸ್ವಲ್ಪ ಜಾಸ್ತಿ ಹೇಳಿ ಅಂತ ಹೇಳ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, ಉತ್ತಮ ಜಿಜ್ಞಾಸ, ಒಳ್ಳೆಯ ತಿಳ್ಕೊಳ್ಳೋಕ್ಕೆ ಆಸಕ್ತಿ, ಜ್ಞಾತುಮಿಚ್ಛಾ ಜಿಜ್ಞಾಸ ಅಂತ. ಯಾರಿಗೆ ತಿಳ್ಕೊಳ್ಬೇಕು ಅಂತ ಆಸೆ ಇರುತ್ತೋ ಅದಕ್ಕೆ ಜಿಜ್ಞಾಸ ಅನ್ನೋ ಪದವನ್ನು ಹೇಳ್ತೀವಿ ನಾವು. ಹಾಗಾಗಿ ಒಳ್ಳೆಯ ತಿಳ್ಕೊಳ್ಳೋಕ್ಕೆ ಇರುವಂಥ ಆಸಕ್ತಿ ಅಂತ ಹೇಳ್ತಾನೆ. ಅಸ್ಯ ನಾಮ ಏವ ಪುಸ್ತಕ ಮೇಳ, ಇದರ ಹೆಸರೇ ಪುಸ್ತಕ ಮೇಳ. ಇದು ಅತ್ರ ಸಂಸ್ಕೃತ ಪುಸ್ತಕಾನಾಂ ಏವ ಪ್ರಾಧಾನ್ಯಂ, ಇಲ್ಲಿ ಸಂಸ್ಕೃತ ಪುಸ್ತಕಗಳದ್ದೇ ಪ್ರಾಧಾನ್ಯತೆ. ಸಮಗ್ರ ಭಾರತವರ್ಷಸ್ಯ ಗ್ರಂಥಪ್ರಕಾಶಕಾಃ आपणिकाः लेखकाः च समागत्य संस्कृतपुस्तकानां प्रदर्शनस्य विक्रयस्य च आपणान् समायोजयन्. ಸಮಗ್ರ ಭಾರತವರ್ಷಸ್ಯ ಅಂದರೆ ಇಡೀ ಭಾರತ ದೇಶದ ಗ್ರಂಥಪ್ರಕಾಶಕಾಃ ಅಂದರೆ ಪಬ್ಲಿಷರ್ಸ್, ಬುಕ್ಕನ್ನು ಪಬ್ಲಿಷ್ ಮಾಡುವಂಥ ಎಲ್ಲರೂ, आपणिकाः ಅಂಗಡಿಯವರು, ಪುಸ್ತಕ ಅಂಗಡಿ ಮಾಲೀಕರು, ಲೇಖಕಾಃ ಬರಹಗಾರರು, ಇವರೆಲ್ಲ ಸಮಾಗತ್ಯ ಸೇರಿ ಸಂಸ್ಕೃತ ಪುಸ್ತಕಗಳ ಪ್ರದರ್ಶನವನ್ನು ಮತ್ತು ವಿಕ್ರಯ ಮಾರಾಟವನ್ನು ಮಾಡುವಂಥ ಅಂಗಡಿಗಳನ್ನು ಯೋಜಿಸಿದ್ರು. ಸಮಾಯೋಜಯನ್ ಸೇರಿಸಿದ್ರು ಅಲ್ಲಿ, ಅಥವಾ ಆ ಅಂಗಡಿಗಳನ್ನೆಲ್ಲ ಅಲ್ಲಿ ಹಾಕಿದ್ರು. ಗೀತಾ ಆರ್ಯ ತತ್ರ ಕೀದೃಶಾನಿ ಪುಸ್ತಕಾನಿ ಆಸನ್, ಗುರುಗಳೇ ಅಲ್ಲಿ ಎಂತಹ ಪುಸ್ತಕಗಳನ್ನು ಹಾಕಿದ್ರು ಅಂತ ಕೇಳ್ತಾರೆ. ಆಗ ಆಚಾರ್ಯರು ಹೇಳ್ತಾರೆ, ತತ್ರ ಲಕ್ಷಾಧಿಕಾಃ ವೇದ ಶಾಸ್ತ್ರ ಧರ್ಮ ಪುರಾಣ ಇತಿಹಾಸ ಕಾವ್ಯ ನಾಟಕ ಸಂಬದ್ಧಾಃ ಖಗೋಲ ನೃತ್ಯ ಸಂಗೀತ ಆಯುರ್ವೇದ ಗಣಿತ ವಿಜ್ಞಾನ ಯೋಗ ವಿಷಯಕಾಃ ಸಂಸ್ಕೃತಗ್ರಂಥಾಃ ತಾಲಪತ್ರಾಣಿ ಚ ಪ್ರದರ್ಶಿತಾಃ. ಧನವ್ಯವಹಾರः ಸಂಪನ್ನಃ ಸಂದರ್ಶಕಾಃ ಸೋತ್ಸಾಹಂ ಗ್ರಂಥಾನ್ ಅಕ್ರೀಣನ್. ಅಸ್ಮಿನ್ ಉತ್ಸವೆ ದಿನದ್ವಯೇ ಲಕ್ಷಾಧಿಕಾಃ ಜನಾಃ ಭಾಗಂ ಊಢ್ವಾ ಭಾವನಾಂ ಅನುಭೂತವಂತಹ. ನೋಡಿ ಎಂಥೆಂಥ ಪುಸ್ತಕಗಳಿತ್ತು ಅಂದರೆ ಅಲ್ಲಿ ತತ್ರ ಲಕ್ಷಾಧಿಕಾಃ, ಲಕ್ಷಾಂತರ ಪುಸ್ತಕಗಳು, 100,000 ಅಲ್ಲ, ಲಕ್ಷಾಂತರ ಪುಸ್ತಕಗಳು ಈ ವಿಷಯಗಳಿಗೆ. ಯಾವ್ಯಾವ ವಿಷಯ? ವೇದಕ್ಕೆ ಸಂಬಂಧಪಟ್ಟಂತೆ. ವೇದಗಳು ನಿಮಗೆ ಗೊತ್ತು, 4 ವೇದಗಳು, ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ. ಹಾಗೆ ಶಾಸ್ತ್ರಗಳು 6 ಶಾಸ್ತ್ರಗಳು ಅಂತ ಅಧಿಕೃತವಾಗಿ ಹೇಳ್ತೀವಿ. ಇನ್ನು ಬೇರೆ ಬೇರೆ ಶಾಸ್ತ್ರಗಳು ಇದೆ, ತರ್ಕ ವ್ಯಾಕರಣ ವೇದಾಂತ ಮೀಮಾಂಸಾ ಧರ್ಮಶಾಸ್ತ್ರ ಜ್ಯೋತಿಷ್ಯ, ಹೀಗೆ 6 ಶಾಸ್ತ್ರಗಳು. ಧರ್ಮ ಪುರಾಣಗಳು 18 ಪುರಾಣಗಳು, ಇತಿಹಾಸ ಕಾವ್ಯಗಳು ರಾಮಾಯಣ ಮಹಾಭಾರತ ಆದಿ ಇತಿಹಾಸ ಕಾವ್ಯಗಳು, ಹಾಗೆ ಅನೇಕ ಕಾವ್ಯಗಳು ಅಂತಂದರೆ ಕಾಳಿದಾಸಂದು, ಹಾಗೆ ಬೇರೆ ಬೇರೆ ಕವಿಗಳದ್ದೆಲ್ಲ ಕಾವ್ಯಗಳಿವೆ. ಹರ್ಷನಿದ್ದಿದೆ, ಕಿರಾತರ ಬಾಣನ ನಾಟಕಗಳಿದೆ, ಭಾಸನ ಕೃತಿಗಳಿದೆ, ಹೀಗೆ ಬೇರೆ ಬೇರೆ ಕವಿಗಳದ್ದು ಮತ್ತು ಲೇಖಕರ ಪುಸ್ತಕಗಳಿದ್ದು ಎಲ್ಲ ಸಂಬಂಧಪಟ್ಟಂಥ ಪುಸ್ತಕಗಳು. ಆಮೇಲೆ ಖಗೋಲ ಆಕಾಶಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ವರಾಹಮೀರ ಮೊದಲಾದಂಥವ್ರದ್ದು. ಆಮೇಲೆ ನೃತ್ಯ ಸಂಗೀತಕ್ಕೆ ಡ್ಯಾನ್ಸ್ ಅಥವಾ ಏನು ನೃತ್ಯ ಅಂತ ಹೇಳ್ತೀವಲ್ಲ, ಭರತನಾಟ್ಯ, ಕೂಚಿಪುಡಿ ಅಥವಾ ಯಕ್ಷಗಾನ, ಹೀಗೆ ಎಲ್ಲ ಬಗೆಯ ನೃತ್ಯ ಪ್ರಕಾರಗಳ ಬಗ್ಗೆ ಹೊಂದಿರುವಂಥದ್ದು ಭರತಮುನಿ ಬರೆದಂತಹ ನಾಟ್ಯಶಾಸ್ತ್ರ. ಹಾಗೆ ಸಂಗೀತಕ್ಕೆ ಸಂಬಂಧಪಟ್ಟಂಥದ್ದು, ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಚರಕ ಸುಶ್ರುತ ವಾಗ್ಭಟ ಮೊದಲಾದವರ ಸಂಹಿತೆಗಳು, ಗಣಿತಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು. ವಿಜ್ಞಾನ ಅಂತೂ ಬೇಕಾದಷ್ಟಿದೆ ಸಂಸ್ಕೃತದಲ್ಲಿ. ಆ ವಿಜ್ಞಾನಕ್ಕೆ ಮತ್ತು ಯೋಗಕ್ಕೆ ಇವತ್ತು ಜಗತ್ತಿನ ಎಲ್ಲ ದೇಶಗಳಲ್ಲೂ ಈ ಯೋಗದ ಕುರಿತು ಜ್ಞಾನ ಬಂದಿದೆ. ಹಾಗಾಗಿ ಆ ಕುರಿತು ಹೆಚ್ಚೆಚ್ಚು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಆ ಯೋಗಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಹಾಗೆ ಇನ್ನು ಅನೇಕ ವಿಷಯಗಳು. ಸಂಸ್ಕೃತದಲ್ಲಿ ಯಾವುದಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಸಂಸ್ಕೃತದಲ್ಲಿ ನೀವು ಏನು ಪ್ರಶ್ನೆ ಕೇಳಿದ್ರು, ಯಾವ ವಿಷಯ ಕೇಳಿದರೂ ಅದಕ್ಕೆ ಉತ್ತರ ಇದೆ. ಅಂತಹ ಸಂಸ್ಕೃತ ಎಲ್ಲ ಬಗೆಯ ಪುಸ್ತಕಗಳು, ಸಂಸ್ಕೃತ ಗ್ರಂಥಗಳು, ತಾಲಪತ್ರ ಅಂದರೆ ಪಾಮ್ ಲೀವ್ಸಲ್ಲಿ ಬರೀತಿದ್ರು ಹಿಂದೆಲ್ಲ. ಆ ತಾಲಪತ್ರಗಳು ಎಲ್ಲವೂ ಪ್ರದರ್ಶಿಸಲ್ಪಟ್ಟಿದ್ದವು. ಧನ ವ್ಯವಹಾರ ಸಂಪನ್ನ, ಕೋಟ್ಯಂತರ ರೂಪಾಯಿ ಹಣಕಾಸಿನ ವ್ಯವಹಾರ ಆಗಿದೆ ಅಲ್ಲಿ. ಧನ ವ್ಯವಹಾರ ಅಂದರೆ ಮಾನಿಟರಿ ಬೆನಿಫಿಟ್ಸ್ ಎಲ್ಲವೂ ಆಯಿತು ಅಲ್ಲಿ.
ಸಂದರ್ಶಕ ಅಂದರೆ ವಿಸಿಟರ್ಸ್ ಸೋತ್ಸಾಹಂ ಗ್ರಂಥಾನ್ ಅಕ್ರೀಣತ್, ಬಂದವರೆಲ್ಲರೂ ಒಂದಲ್ಲ ಒಂದು ಪುಸ್ತಕವನ್ನು ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ಅಲ್ಲಿಯ ಆಯೋಜಕರಿಗೆ ಎಲ್ಲರಿಗೂ ಅಂದರೆ ನಮಗೂ ಎಲ್ಲರಿಗೂ ತುಂಬ ಆಶ್ಚರ್ಯ. ಯಾಕೆಂದರೆ ನಮ್ಮ ಕಲ್ಪನೆಯಲ್ಲಿ 3 ದಿವಸದಲ್ಲಿ 1,500 ಜನ ಸೇರ್ಬೋದು ಅಂತ ಅಂದ್ಕೊಂಡಿದ್ವಿ. ಒಂದು 10,000-15,000 ಜನ ಸೇರ್ಬೋದು ಅಂತ. ಆದರೆ ನೀವು ನಂಬ್ತಿರಲ್ಲೋ 2 ದಿವಸಕ್ಕೆ ಹೆಚ್ಚು ಕಡಿಮೆ ಒಂದು 4-5 ಲಕ್ಷ ಜನ ಅದಕ್ಕೆ ಭೇಟಿ ಕೊಟ್ಟಿದ್ದರು. ಆಮೇಲೆ ಮೊದಲನೇ ದಿವಸನೇ ಸುಮಾರು 80% ಅಷ್ಟು ಪುಸ್ತಕಗಳು ಸೇಲ್ ಆಗೋಗಿದ್ದು. 2ನೇ ದಿವಸ ಪುಸ್ತಕಗಳೇ ಇರಲಿಲ್ಲ ಖರೀದಿ ಮಾಡಲಿಕ್ಕೆ. ಅಷ್ಟು ಉತ್ತಮವಾದಂಥ ಪ್ರಕ್ರಿಯೆಯನ್ನು ನಾವು ನಿರೀಕ್ಷಣೆ ಮಾಡಲಿಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ವ್ಯವಸ್ಥೆ ಇತ್ತು, ಜನರ ಒಂದು ಪ್ರತಿಕ್ರಿಯೆ ಇತ್ತು. ಹಾಗಾಗಿ ಸೋತ್ಸಾಹಂ ಗ್ರಂಥಾನ ಕ್ರೀಣ ಅಂತ ಭಾಳ ಉತ್ಸಾಹದಿಂದ ಬಂದರು ಜನ, ಎಲ್ಲದನ್ನು ನೋಡಿದ್ರು, ಪುಸ್ತಕಗಳನ್ನು ಖರೀದಿ ಮಾಡಿದ್ರು. ಅಸ್ಮಿನ್ ಉತ್ಸವೇ ದಿನದ್ವಯ ಲಕ್ಷಾಧಿಕ ಜನ, ನಿಜಕ್ಕೂ 4-4.5 ಲಕ್ಷ ಜನ ಭಾಗವಹಿಸಿ ಧನ್ಯ ಭಾವನಾ ಅನುಭೂತವಂತಹ ಧನ್ಯತೆಯನ್ನು ಅವರು ಅನುಭವಿಸಿದರು. ಬಂದಂಥ ಎಲ್ಲರೂ ಕೂಡ ನಿರಾಸೆಯನ್ನು ಅನುಭವಿಸಲಿಲ್ಲ. ನಾವು ಬರದೇ ಇದ್ದರೆ ಎಂಥದನ್ನು ಮಿಸ್ ಮಾಡ್ಕೋತಿದ್ವಿ ಅಂತ ಹೇಳ್ಕೊಂಡು ಹೋದರೆ ಹೊರತು ಯಾಕಾರೂ ಬಂದ್ವೇನೋ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಂದೇ ಇಲ್ಲ. ಪ್ರಭಾ ಅಹೋ ಇಯಂ ಮೇಳ ವಿರಾಟ್ ರೂಪ ಆಸಿತ್. ಈ ಮೇಳ ಇದೆಯಲ್ಲ ವಿರಾಟ್ ರೂಪವಾಗಿತ್ತು ಅಂತ ನೋಡಿ. ಇಲ್ಲಿ ವಿರಾಟ್ ಅನ್ನೋ ಪದವನ್ನು ಬಳಸ್ತಾರೆ. 2 ಪದಗಳನ್ನು ನೀವು ನೋಡ್ಬೋದು. ಮಹಾಭಾರತವನ್ನು ಓದಿದ್ದರೆ ಅಥವಾ ಎಲ್ಲರೂ ಕೇಳಿದರೆ 2 ಪದಗಳು, ಒಂದು ವಿರಾಟ್ ಅನ್ನೋದು, ಇನ್ನೊಂದು ವಿಶ್ವರೂಪ ಅನ್ನೋದು. ವಿರಾಟ್ ರೂಪ ಅಂತಂದರೆ ಕೃಷ್ಣ ಸಂಧಾನಕ್ಕೋಸ್ಕರ ಕೌರವನ ಆಸ್ಥಾನಕ್ಕೆ ಬಂದಾಗ ಅಲ್ಲಿ ದುರ್ಯೋಧನಾದಿಗಳು ಅವನನ್ನು ಬಂಧಿಸಲಿಕ್ಕೆ ಹೊರಡ್ತಾರೆ. ಆಗ ಅವನು ಕೋಪಗೊಂಡು ತನ್ನ ರೂಪವನ್ನು ಪ್ರದರ್ಶಿಸ್ತಾನೆ. ಅದಕ್ಕೆ ವಿರಾಟ್ ರೂಪ ಅಂತ ಕರೀತಾರೆ. ಇನ್ನೊಂದು ವಿಶ್ವರೂಪ ಅನ್ನುವಂಥದ್ದು ಯುದ್ಧದ ಸಮಯದಲ್ಲಿ ಅರ್ಜುನಿಗೆ ತೋರಿಸುವಂಥದ್ದು. ಹಾಗೆ ಅಂದರೆ ಇದು ಬೃಹತ್ತಾಕಾರದಲ್ಲಿತ್ತು ಅನ್ನೋದಕ್ಕೆ ವಿರಾಟ್ ರೂಪ ಅಂತ ಶಬ್ದವನ್ನು ಬಳಸ್ತಾರೆ. ಅಷ್ಟು ಅದ್ಭುತವಾಗಿತ್ತು. ಅಹಮಪಿ ಪುಸ್ತಕಾನಿ ಕ್ರೀತವತಿ, ನಾನು ಕೂಡ ಪುಸ್ತಕವನ್ನು ಖರೀದಿ ಮಾಡಿದ್ದೇನೆ ಅಂತ ಹೇಳಿದವಳು. ಇದು ಕೂಡ ಶಾಲೆಯ ವಾತಾವರಣ ಅಲ್ಲಿ ಸಂಸ್ಕೃತ ಗ್ರಾಮದಲ್ಲಿ. ವಾಮನ ಆರ್ಯ ತತ್ರ ಅನ್ಯಃ ಕಾಹ ಪ್ರದರ್ಶಿನ್ಯಾ ಆಸನ್ ಅಂತ ಕೇಳಿದ. ಇನ್ನು ಬೇರೆ ಬೇರೆ ಏನು ಪ್ರದರ್ಶನಗಳಿದ್ವು ಅಲ್ಲಿ ಅಂತ ವಾಮನ ಕೇಳಿದ. ಆಗ ಆಚಾರ್ಯರು ಹೇಳ್ತಾರೆ, ವೈಜ್ಞಾನಿಕ ಚಿತ್ರ ಪ್ರದರ್ಶಿನಿ ಆಸೀತ್, ವೈಜ್ಞಾನಿಕವಾದಂಥ ಚಿತ್ರ ಪ್ರದರ್ಶನಗಳಿದ್ವು. ತತ್ರ ಪ್ರಾಚೀನ ಭಾರತಸ್ಯ ವಿಜ್ಞಾನಿನಾಂ ತೇಷಾಂ ಶೋಧಫಲಾನಾಂ ಚ ಪ್ರದರ್ಶನಂ ಆಸೀತ್, ಅಲ್ಲಿ ಪ್ರಾಚೀನ ಭಾರತದ ವಿಜ್ಞಾನಿಗಳ ಮತ್ತು ಅವರ ಸಂಶೋಧನೆಗಳ ಫಲಗಳ ಪ್ರದರ್ಶನವನ್ನು ಹಾಕಿದ್ರು. ಅಂದರೆ ಈ ಚರಕ, ಸುಶ್ರುತ, ಆಮೇಲೆ ವಾಗ್ಭಟ, ಅದಲ್ಲದೆ ಇನ್ನು ಕಣಾದ, ಹೀಗೆ ಬೇರೆ ಬೇರೆ ಪ್ರಾಚೀನ ಋಷಿಗಳು, ಅಂದರೆ ಅವರೇ ವಿಜ್ಞಾನಿಗಳು ಕೂಡ, ವರಾಹಮಿಹಿರ, ಆಮೇಲೆ ಪಾಣಿನಿ ಮೊದಲಾದವರೆಲ್ಲರ ಚಿತ್ರಗಳನ್ನು ಮತ್ತು ಅವರ ಕೃತಿಗಳನ್ನು, ಅವರ ಸಂಶೋಧನೆಯ ಫಲವನ್ನು ಭಿತ್ತಿ ಚಿತ್ರದ ರೂಪದಲ್ಲಿ ಅಲ್ಲಿ ಪ್ರದರ್ಶನ ಮಾಡಿದರು. ಹಾಗೆ ಪೌರಾಣಿಕ ಕಥಾನಾಂ ಮಹಾಕಾವ್ಯಾದೀನಾಂ ಚಿತ್ರಫಲಕಾನಿ ಸವಿವರಣ ಪ್ರದರ್ಶಿತಾನೆ, ಪೌರಾಣಿಕ ಕಥೆಗಳ ಮತ್ತು ಮಹಾಕಾವ್ಯಗಳು, ಪಂಚಮಹಾಕಾವ್ಯಗಳು ಸಂಸ್ಕೃತದಲ್ಲಿದೆ, ಅದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಆ ಪಂಚಮಹಾಕಾವ್ಯಗಳ ಮತ್ತು ಬೇರೆ ಬೇರೆ ಕಾವ್ಯಗಳ ಚಿತ್ರಗಳನ್ನೆಲ್ಲವನ್ನು ಫಲಕ ರೂಪದಲ್ಲಿ ಎಲ್ಲ ಕಡೆ ಅದನ್ನು ವಿವರಣಾತ್ಮಕವಾಗಿ ಬರೆದು ನೇತು ಹಾಕಿದರು. ಹಾಗಾಗಿ ಬಂದವರೆಲ್ಲರೂ ಅದನ್ನು ನೋಡಿಕೊಂಡು ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ತಿದ್ರು. ಹಾಗೆ ನಿಮಗೆ ಇವತ್ತಿಗೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸೈನ್ಸ್ ಇನ್ ಸ್ಯಾನ್ಸ್ಕ್ರಿಟ್ ಅಂತ ಒಂದು ಪುಸ್ತಕ ಇದೆ, ನಮ್ಮ ಸಂಸ್ಕೃತ ಭಾರತಿಯವರು ಪಬ್ಲಿಷ್ ಮಾಡಿರೋದು. ಹಾಗೆ ಅಂದರೆ ಹಿಂದಿ ಮತ್ತು ಸಂಸ್ಕೃತ, ಇಂಗ್ಲೀಷ್, ಹೀಗೆ 3-4 ಲ್ಯಾಂಗ್ವೇಜಲ್ಲೂ ಇದೆ. ಕನ್ನಡದಲ್ಲಿ ಇತ್ತೀಚೆಗೆ ಬಂದರೆ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಇರೋದೆಲ್ಲ ಇಂಗ್ಲೀಷು ಮತ್ತು ಹಿಂದಿ ಪುಸ್ತಕಗಳಿದೆ. ಸಂಸ್ಕೃತ ಮೇ ವಿಜ್ಞಾನ್ ಅಂತ ಒಂದಿದೆ, ಸೈನ್ಸ್ ಇನ್ ಸ್ಯಾನ್ಸ್ಕ್ರಿಟ್, ಹಾಗೆ ಫಿಸಿಕ್ಸ್ ಇನ್ ಸ್ಯಾನ್ಸ್ಕ್ರಿಟ್, ಕೆಮಿಸ್ಟ್ರಿ ಇನ್ ಸ್ಯಾನ್ಸ್ಕ್ರಿಟ್, ಬಯಾಲಜಿ ಇನ್ ಸ್ಯಾನ್ಸ್ಕ್ರಿಟ್, ಬಾಟ್ನಿ ಇನ್ ಸ್ಯಾನ್ಸ್ಕ್ರಿಟ್, ಇದು CBZ ಬರುತ್ತಲ್ಲ ಬಾಟ್ನಿ, ಆಮೇಲೆ ಝುವಾಲಜಿ ಇನ್ ಸ್ಯಾನ್ಸ್ಕ್ರಿಟ್, ಹೀಗೆ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಸಂಸ್ಕೃತದಲ್ಲಿ ನಾವು ನೋಡ್ಬೋದು. ಅದಕ್ಕೆ ಸಾಧಾರ ಅಂದರೆ ಆಧಾರ ಸಹಿತವಾಗಿ ವಿವರಣೆಯನ್ನು ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಸಾಧ್ಯ ಆದರೆ ನೀವು ತೊಗೊಂಡು ನೋಡ್ಬೋದು. ಎಲ್ಲ 10 ರೂಪಾಯಿ 15 ರೂಪಾಯಿ ಪುಸ್ತಕಗಳು ನಿಮ್ಮ ನಾಲೆಜನ್ನು ತುಂಬ ಇಂಪ್ರೂವ್ ಮಾಡುತ್ತೆ. ಮತ್ತು ಎಲ್ಲರಿಗೂ ಸಂಸ್ಕೃತ ಬಗ್ಗೆ ಪ್ರಶ್ನೆ ಇದೆಯಲ್ಲ, ಸಂಸ್ಕೃತದಿಂದ ಏನು ಪ್ರಯೋಜನ, ಸಂಸ್ಕೃತ ಯಾಕೆ ಬೇಕು ಅಂತ, ಇಂಥ ಪುಸ್ತಕಗಳನ್ನು ಓದಿದಾಗ ನಮ್ಮ ಭಾರತೀಯರು ಸಾವಿರಾರು ವರ್ಷಗಳ ಹಿಂದೆ ಎಷ್ಟು ಆಳವಾಗಿ ಎಲ್ಲ ವಿಷಯದಲ್ಲಿ ಜ್ಞಾನವನ್ನು ಹೊಂದಿದ್ರು ಅನ್ನೋದು
ನಿಮಗೆ ಗೊತ್ತಾಗತ್ತೆ. ಪ್ರಭಾ ತತ್ರ ಸಭಾಗಾರೆ ವೇದಿಕಾಯಾಂ ಕಶ್ಚನ ಕಾರ್ಯಕ್ರಮ ಅಭವತ್ ಖಲು ಆರ್ಯ. ಅಲ್ಲಿ ಸಭೆಯಲ್ಲಿ ವೇದಿಕಾಯಾಂ ವೇದಿಕೆ ಮೇಲೆ ಅಂದರೆ ಸ್ಟೇಜ್ ಮೇಲೆ ಅನೇಕ ಏನೇಳಿ ಕಾರ್ಯಕ್ರಮಗಳು ಒಂದು ಸೆಕೆಂಡ್ ವೇದಿಕೆಯ ಮೇಲೆ ಕಶ್ಚನ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳು ಅಭವತ್ ಆಗಿ ಇದ್ವಲ್ವಾ ಖಲು ಆರ್ಯ ಇದ್ದವಷ್ಟೇ ಗುರುಗಳೇ ಅಂತ ಕೇಳ್ತಾಳೆ. ಆಗ ಆಚಾರ್ಯರು ಹೇಳ್ತಾರೆ ಸತ್ಯಂ ವತ್ಸೆ ಹೌದು ಮಗಳೇ ನಿಜ ಅಂತ. ಸತ್ಯಂ ಅಂದರೆ ನಿಜ. ತತ್ರ ಕಾವ್ಯಶಾಸ್ತ್ರಾದೀನಾಂ ಚಿಂತನಗೋಷ್ಠ್ಯಃ ವಿದ್ವತ್ ಸಮ್ಮಾನನಂ ಅಭ್ಯಾಗತಾನಾಂ ಭಾಷಣಾನಿ ನೂತನ ಗ್ರಂಥಾನಾಂ ಲೋಕಾರ್ಪಣಂಚ ಅಭವನ್. ತತ್ರ ಕಾವ್ಯಶಾಸ್ತ್ರಾದೀನಾಂ ಚಿಂತನಗೋಷ್ಠ್ಯ ಅಲ್ಲಿ ಕಾವ್ಯಶಾಸ್ತ್ರಗಳ ಒಂದು ಚಿಂತನಗೋಷ್ಠಿ ಅಂದರೆ ಸೆಮಿನಾರ್ಗಳಿದ್ವು ಆ ವೇದಿಕೆ ಮೇಲೆ. ಆಮೇಲೆ ವಿದ್ವತ್ ಸಮ್ಮಾನನಂ ಫೆಲಿಸಿಟೇಷನ್ ಟು ದಿ ಸ್ಕಾಲರ್ಗಳಿಗೆ ಸಂಸ್ಕೃತ ವಿದ್ವಾಂಸರುಗಳಿಗೆ ಸಮ್ಮಾನನ ಇತ್ತು. ಅಭ್ಯಾಗತಾನಾಂ ಭಾಷಣಾನಿ ಅಭ್ಯಾಗತ ಅಂತಂದರೆ ಭಾಳಷ್ಟು ಜನ ತಪ್ಪಿದೆ. ಏನು ಕೇಳಿದರೆ ಭಾಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅಭ್ಯಾಗತರು ಮತ್ತು ಅತಿಥಿಗಳು ಅಂತ ನಾವಿಲ್ಲಿ ಇಂಗ್ಲೀಷ್ನಲ್ಲಿ ಎರಡು ಪದಗಳಿಗೆ ಗೆಸ್ಟ್ ಅಂತ ಕರೆದು ಬಿಡ್ತೀವಿ. ಗೆಸ್ಟ್ ಅಂದರೆ ಅತಿಥಿಗಳು, ಯಾರು ಕರೆಯದೇ ಬರ್ತಾರೋ ಅವರು ಅತಿಥಿಗಳು, ಕರೆದು ಬರುವವರಿಗೆ ಅಭ್ಯಾಗತರು ಅಂತ ಹೇಳಬೇಕು. ಹಾಗಾಗಿ ಈ ಕೀನೋಟ್ ಸ್ಪೀಕರ್ಗಳಂತೆಲ್ಲ ಹೇಳ್ತೀವಲ್ಲ, ಅದೇ ಅಭ್ಯಾಗತಾನಾಂ ಭಾಷಣಾನಿ ಅಂದರೆ ಕೀನೋಟ್ ಸ್ಪೀಕರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಗೆಸ್ಟ್ ಆಫ್ ಆನರ್ಸ್ ಬೇರೆ. ಹಾಗಾಗಿ ಆ ಯಾರು ಇನ್ವೈಟಿ ಆಗಿದ್ದರೋ ಅವರೆಲ್ಲರ ಭಾಷಣ ಕೀನೋಟ್ ಸ್ಪೀಕರ್ಸ್ಗಳು ಅವರ ಭಾಷಣಗಳಿದ್ವು. ನೂತನ ಗ್ರಂಥಾನಾಂ ಲೋಕಾರ್ಪಣಂಚ ಮತ್ತು ಹೊಸ ಹೊಸ ಗ್ರಂಥಗಳ ಒಂದು ಲೋಕಕ್ಕೆ ಅರ್ಪಣೆ ಮಾಡುವಂಥದ್ದು, ಅವುಗಳ ಅನಾವರಣ ಇವೆಲ್ಲವೂ ಅಲ್ಲಿದ್ವು. ಸಂಹಿತ ಆರ್ಯ ಕಿಂ ಪ್ರತಿಸಾಯಂ ಮನೋರಂಜನ ಕಾರ್ಯಕ್ರಮ ಆಸನ್. ಗುರುಗಳೇ ಪ್ರತಿದಿನ ಮನೋರಂಜನ ಕಾರ್ಯಕ್ರಮ ಆಸನ್ ಮನೋರಂಜನ ಕಾರ್ಯಕ್ರಮಗಳು ಇದ್ದವು ಅಲ್ವಾ ಅಂತ. ಆಚಾರ್ಯ ಆಂ ಪ್ರತಿಸಾಯಂ ವಿಶ್ವಪ್ರಸಿದ್ಧೈ ಕಲಾವಿದ್ಭಿಃ ಗೀತಾನಿ ನೃತ್ಯಾನಿ ರೂಪಕಾಣಿ ಸಂಗೀತ ರಸಮಂಜರಿ ಚ ವೇದಿಕಾಯಂ ಪ್ರದರ್ಶಿತಾನಿ. ಹೌದು, ಪ್ರತಿದಿನ ಸಾಯಂಕಾಲ ವಿಶ್ವಪ್ರಸಿದ್ಧೈ ಇಂಟರ್ನ್ಯಾಷನಲ್ ಕಲಾವಿದರು ಅಂತ ಹೇಳ್ತೀವಲ್ಲ, ಹಾಗೆ ವಿಶ್ವದಲ್ಲೇ ವಿಶ್ವಪ್ರಸಿದ್ಧರಾದಂತಹ ಕಲಾವಿದರುಗಳಿಂದ ಸಂಗೀತ, ನೃತ್ಯ, ನಾಟಕಗಳು ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲ್ಪಟ್ಟವು. ಪ್ರಭಾ ಅನ್ಯತ್ರ ಕಶ್ಚನ ಗ್ರಾಮಸದೃಶ ಪರಿಸರ ಸರ್ವಾನ್ ಆಕರ್ಷಯನ್ ಆಸೀತ್ ಕಲ್ವಾರ್ಯ. ಆಗ ಪ್ರಭಾ ಕೇಳ್ತಾಳೆ, ಅನ್ಯತ್ರ ಬೇರೆ ಕಡೆ ಕಶ್ಚನ ಗ್ರಾಮ ಸದೃಶ ಒಂದು ಹಳ್ಳಿಯ ಟೈಪಿನ ಪರಿಸರದ ನಿರ್ಮಾಣ ಆಗಿತ್ತಲ್ಲ, ಅದು ಸರ್ವಾನ್ ಆಕರ್ಷಣ್ ಎಲ್ಲರನ್ನು ಆಕರ್ಷಿಸ್ತಾ ಇತ್ತಲ್ಲೋ ಅಲ್ವಷ್ಟೇ ಗುರುಗಳೇ ಅಂತ ಕೇಳ್ತಾರೆ. ಆಗ ಆಚಾರ್ಯರು ಆಂ ಹೌದು, ಸಮಗ್ರಾಯಾಂ ಮೇಲಾಯಾಂ ಬಹುಜನಾಕೃಷ್ಟಂ ಸ್ಥಾನಂತೂ ಸಂಸ್ಕೃತ ಗ್ರಾಮ. ಸಮಗ್ರಾಯಾಂ ಮೇಳಂ ಇಡೀ ಮೇಳದಲ್ಲಿ, ಪುಸ್ತಕ ಮೇಳದಲ್ಲಿ ಬಹುಜನಾಕೃಷ್ಟಂ ಎಲ್ಲ ಜನರನ್ನು ಆಕರ್ಷಿಸಿದಂಥ ಸ್ಥಾನ ಅಂತಂದರೆ ಅದು ಸಂಸ್ಕೃತ ಗ್ರಾಮ. ಏಕಸ್ಮಿನ್ ಭಾಗೆ ಸಮಗ್ರ ಗ್ರಾಮ ಪರಿಸರ ನಿರ್ಮಿತ. ಒಂದು ಭಾಗದಲ್ಲಿ ಅಂದರೆ ಆ ಸಮ್ಮೇಳನದ ಒಂದು ಕಡೆ ಸಮಗ್ರ ಗ್ರಾಮ ಪರಿಸರ ಇಡೀ ವಿಲೇಜನ್ನೇ ನಿರ್ಮಾಣ ಮಾಡಿದರು, ನಿರ್ಮಿತ ಆಸೀತ್. ತತ್ರ ಪಾಠಶಾಲಾ, ಆ ವಿಲೇಜಲ್ಲಿ ಏನೇನಿರುತ್ತೆ, ಪಾಠಶಾಲೆ ಇರುತ್ತೆ, ಗರಾಜ್ ಇರುತ್ತೆ, ಪೋಸ್ಟ್ ಆಫೀಸ್ ಇರುತ್ತೆ, ಬ್ಯಾಂಕ್ ಇರುತ್ತೆ, ಹಾಗೆ ಮನೆಗಳಿರ್ತವೆ, ಹರಟೆ ಕಟ್ಟೆ ಇರುತ್ತೆ, ಹೀಗೆ ಎಲ್ಲ ಅಂಥದ್ದಷ್ಟು ನಿರ್ಮಾಣ ಮಾಡಿದರು ನೋಡಿ. ತತ್ರ ಪಾಠಶಾಲಾ ಶಾಲೆ ಸ್ಕೂಲ್ ಇತ್ತು. ದ್ವಿಚಕ್ರಿಕಾ ಸಮೀಕರಣಾಪಣ ಅಂದರೆ ಗರಾಜ್, ಟೂ ವೀಲರ್ ಗರಾಜ್ ಇತ್ತು. ಗ್ಯಾರೇಜ್ ಅಂತಲೂ ಹೇಳ್ತಾರೆ, ಆ್ಯಕ್ಚುಲಿ ಗ್ಯಾರೇಜ್ ಅಲ್ಲ ಅದು, ಗರಾಜ್ ಅಂತ ಉಚ್ಚಾರ ಮಾಡಬೇಕು. ಹಾಗೆ ಪತ್ರಾಲಯ ಅಂದರೆ ಪೋಸ್ಟ್ ಆಫೀಸು. ಜಲ್ಪನ ಕೇಂದ್ರ ಹರಟೆ ಕಟ್ಟೆ, ಹಿಂದೆಲ್ಲ ಅಶ್ವತ್ಥ ಕಟ್ಟೆ ಅಂತ ಇರ್ತಿತ್ತು ಊರಿನ ಹೊರಗಡೆ, ಅಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು ಜನ, ಹಾಗೆ ಒಂದು ಹರಟೆ ಕಟ್ಟೆ. ಜ್ಯೋತಿಷ್ಯ ಕೇಂದ್ರವು ಇದ್ದಿತ್ತು. ಇತ್ಯಾದೀನಿ ಅವರ್ತಂತ ಇವೆಲ್ಲವೂ ಇದ್ದುವು. ಗ್ರಾಮ ಮಾರ್ಗೆ ವೀಥಿ ನಾಟಕ ಪ್ರಾಚಲತ್. ಆ ಗ್ರಾಮಕ್ಕೆ ಹೋಗಬೇಕಾದ್ರೆ ವೀಥಿ ನಾಟಕ ಅಂದರೆ ಸ್ಟ್ರೀಟ್ ಡ್ರಾಮಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಬೀದಿ ನಾಟಕ ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡಿ. ಆ ಬೀದಿ ನಾಟಕ ಕೂಡ ನಡೀತಾ ಇತ್ತು. ಸಂಸ್ಕೃತ ಗ್ರಾಮೇ ಸರ್ವೇ ಜನಾಃ ಸಂಸ್ಕೃತ ಭಾಷೆಯ ಏವ ವ್ಯವಹರಂತಹ ಆಸನ್. ಸಂಸ್ಕೃತ ಗ್ರಾಮದಲ್ಲಿ ಎಲ್ಲ ಜನರು ಸಂಸ್ಕೃತ ಭಾಷೆಯಿಂದಲೇ ವ್ಯವಹರಿಸ್ತಾ ಇದ್ದರು.
ಕಶ್ಚನ ಸಂಸ್ಕೃತಜ್ಞ ಸಾಭಿನಯಂ ಗ್ರಂಥಾನ್ ಗಾಯನ್ ನೃತ್ಯತಿ ಸ್ಮ. ಈ ಕಶ್ಚನ ಸಂಸ್ಕೃತಜ್ಞ, ಕೆಲವು ಸಂಸ್ಕೃತಜ್ಞರು ಏನು ಮಾಡ್ತಿದ್ರು, ಸಾಭಿನಯನ್ ಅಭಿನಯ ಸಹಿತವಾಗಿ ಗಾಯನ್ ಹಾಡ್ತಾ ನೃತ್ಯತಿ ಸ್ಮ ನರ್ತನವನ್ನು ಮಾಡ್ತಿದ್ರು. ನೋಡಿ, ಇಲ್ಲೊಂದು ವ್ಯಾಕರಣ ವಿಶೇಷ ಇದೆ. ಏನಂತ ಕೇಳಿದರೆ, ಇಲ್ಲಿ ಈ ಸ್ಮ ಅನ್ನೋದಿದೆಯಲ್ಲ, ಸ್ಮ ಅನ್ನೋಂಥ ಪದ ಬಂದಾಗ ಲಟ್ ಸ್ಮೆ ಅಂತ ಸೂತ್ರ. ಈ ಸ್ಮ ಅಂತ ಬಂದಾಗ ಅದು ಲಟ್ಲಕಾರಕ್ಕೆ ಈ ಸ್ಮ ಅಂತ ಬರುತ್ತೆ. ಲಟ್ಲಕಾರ ವರ್ತಮಾನ ಕಾಲವನ್ನು ಹೇಳಿದರೆ, ಸ್ಮ ಬಂದಾಗ ಅದು ಲಂಗ್ಲಕಾರದ ಅರ್ಥವನ್ನು ಕೊಡುತ್ತೆ, ಅಂದರೆ ಪಾಸ್ಟ್ ಟೆನ್ಸ್. ಸೊ ವರ್ತಮಾನ ಕಾಲ ಇದ್ದಿದ್ದು ಈಗ ಭೂತಕಾಲವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸ್ಮ ಬಂದಾಗಲ್ಲೆಲ್ಲ ಸ್ಮ ಬರೋದೇ ಲಟ್ಲಕಾರಕ್ಕೆ, ಲಟ್ಲಕಾರ ವರ್ತಮಾನ ಕಾಲವನ್ನು ಹೇಳುತ್ತೆ. ಆದರೆ ಇವೆರಡೂ ಸೇರಿದಾಗ ಅದು ಭೂತಕಾಲದ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ನೃತ್ಯತಿ ಅಂದರೆ ಡ್ಯಾನ್ಸ್ ಮಾಡುತ್ತಾನೆ, ನೃತ್ಯತಿ ಸ್ಮ ಅಂದರೆ ಡ್ಯಾನ್ಸ್ ಮಾಡುತ್ತಿದ್ದ ಅಂತ ಅರ್ಥ ಆಗುತ್ತೆ. ಸಂದರ್ಶಕಾ ಅಪಿ ತಮ್ ಅನುಸರಂತಹ ಗಾಯಂತ ನೃತ್ಯಂತಿ ಸ್ಮ. ನೋಡಿ, ಸಂದರ್ಶಕ ವಿಸಿಟರ್ಸು ಕೂಡ ಏನು ಮಾಡ್ತಿದ್ರು, ಅಪಿ ಅಂದರೆ ಕೂಡ ಅಂತ, ತಮ್ ಅವನನ್ನು ಅಂದರೆ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ನಲ್ಲ ಅವನನ್ನು ಅನುಸರಿಸ್ತಾ ಗಾಯಂತ ಹಾಡ್ತಿದ್ರು, ಕುಣಿತಿದ್ರು ಅಂತ ಹೇಳ್ತಾರೆ. ಯಥ ಹೇಗೆಂದರೆ, ಮೇಲ ಮೇಲ ಪುಸ್ತಕ ಮೇಲ ಕುತ್ರಚ ಮೇಲ ಕೀದೃಶಿ ಮೇಲ ವಿಶ್ವ ಸಂಸ್ಕೃತ ಪುಸ್ತಕ ಮೇಲ ಅತ್ರ ಪಶ್ಯತು ಸಂಸ್ಕೃತ ಮೇಲ ತತ್ರ ಪಶ್ಯತು ಪುಸ್ತಕ ಮೇಲ 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 ಪುಸ್ತಕ ಮೇಲ ವಿಶ್ವ ಸಂಸ್ಕೃತ ಪುಸ್ತಕ ಮೇಲ. ಏನಂತ ಹೇಳ್ತಿದ್ರು ನೋಡಿ, ಮೇಳ ಮೇಳ ಪುಸ್ತಕ ಮೇಳ, ಮೇಳ ಮೇಳ ಪುಸ್ತಕ ಮೇಳ, ಕುತ್ರಚ ಮೇಳ, ಎಲ್ಲಿ ಮೇಳ, ಕೀದೃಶಿ ಮೇಳ, ಯಾವ ರೀತಿ ಮೇಳ ಅದು, ಎಲ್ಲಿ ಮೇಳ, ಯಾವ ರೀತಿ ಮೇಳ, ವಿಶ್ವ ಸಂಸ್ಕೃತ ಪುಸ್ತಕ ಮೇಳ, ಅದು ಉತ್ತರ. ಅದು ವಿಶ್ವ ಸಂಸ್ಕೃತ ಪುಸ್ತಕ ಮೇಳ. ಇದು ಎಲ್ಲಿ, ಅತ್ರ ಪಶ್ಯತು ಸಂಸ್ಕೃತ ಪುಸ್ತಕ ಮೇಳ, ಇಲ್ಲಿ ನೋಡಿ ಸಂಸ್ಕೃತ ಮೇಳ, ತತ್ರ ಪಶ್ಯತು ಪುಸ್ತಕ ಮೇಳ, ಅಲ್ಲಿ ನೋಡಿ ಸಂಸ್ಕೃತ ಪುಸ್ತಕದ ಮೇಳ. ಹಾಗೆ ಮೇಳ ಮೇಳ ಪುಸ್ತಕ ಮೇಳ, ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಅಂತ ಅವನು ಹಾಡ್ತಿದ್ದ. ಹಾಗೆ ಡ್ಯಾನ್ಸನ್ನು ಮಾಡ್ತಿದ್ರು ಎಲ್ಲರೂ ಸೇರಿ. ಇತಿ ಸವಾದ್ಯಂ ಕರತಾಡನೈ ಸಹ. ನೋಡಿ, ಏನಾಯಿತು, ಕರತಾಡನೈ ಸಹ ಸವಾದ್ಯಂ ವಾದ್ಯ ಸಹಿತವಾಗಿ. ಸವಾದ್ಯಂ ಅಂದರೆ ಹೇಳಿ ವಾದ್ಯ ಅಂದರೆ ಇನ್ಸ್ಟ್ರೂಮೆಂಟನ್ನೆಲ್ಲ ಬಳಸ್ಕೊಂಡು, ಸವಾದ್ಯಂ ಕರತಾಡನೈ ಸಹ ಚಪ್ಪಾಳೆ ಹೊಡ್ಕೊಂಡು ಸಾನಂದಂ ನೃತ್ಯಂತಿ ಸ್ಮ. ಭಾಳ ಆನಂದದಿಂದ ನೃತ್ಯಂತಿ ಸ್ಮ, ಜನರು ನೃತ್ಯಿಸ್ತಾ ಇದ್ದರು. ಪಶ್ಯಂತಿ ಸ್ಮ, ನೋಡ್ತಾ ಇದ್ದರು. ಸಹಸ್ರಾಧಿಕ ಪರ್ಯಟಕ, ಸಾವಿರಾರು ಜನರು ಅದನ್ನೆಲ್ಲ ನೋಡ್ತಾ ಇದ್ದರು. ಆಗ ಸಂಹಿತಾ ಕೇಳ್ತಾಳೆ, ಅಹಂ ನ ಗತವತಿ ಇತಿ ಮಮ ವ್ಯಥಾ ಭವತಿ ಆರ್ಯ. ನಾನು ಹೋಗಲಿಲ್ಲ ಅಂಥೇಳಿ ನನಗೆ ತುಂಬ ದುಃಖ ಆಗ್ತಾ ಇದೆ ಗುರುಗಳೇ ಅಂತಂದು. ಅಹಂ ವಂಚಿತಾ ಸಂತೋಷ, ನಾನು ಸಂತೋಷದಿಂದ ವಂಚಿಸಲ್ಪಟ್ಟಿದ್ದೇನೆ. ಅಂದರೆ ಐ ಲಾಸ್ಟ್ ಮೈ ಹ್ಯಾಪಿನೆಸ್ ಬಿಕಾಸ್ ಆಫ್ ಐ ವಾಸ್ ಅಬ್ಸೆಂಟ್ ಫಾರ್ ದಿ ಪ್ರೋಗ್ರಾಮ್. ಆಚಾರ್ಯ ಹೇಳ್ತಾರೆ, ಚಿಂತಾ ನ ಕುರುವಂತು, ಚಿಂತಾಂ ನ ಕುರುವಂತು, ನೀನು ಆಲೋಚನೆ ಮಾಡಬೇಡ ಆಯಿತಾ, ಅಂದರೆ ದುಃಖಿಸಬೇಡ ಅಂತ ಅರ್ಥ. ತ್ರಯೋದಶೋತ್ತರ 2000ತಮೇ ವತ್ಸರೆ ಉಜ್ಜಯಿನ್ಯಾಂ ಏತಾದೃಶಃ ಏವ ಸಂಸ್ಕೃತ ಸಾಹಿತ್ಯೋತ್ಸವಃ ಆಯೋಜಿತಃ ಆಸೀತ್. ಏನಾಯಿತು, 2013ರಲ್ಲಿ ಉಜ್ಜಯಿನಿ ಅಂದರೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಿಂದ 400 ಕಿಲೋಮೀಟ್ರಿಗೆ ಈ ಸಂಸ್ಕೃತ ಸಾಹಿತ್ಯೋತ್ಸವ ಒಂದು ಉಜ್ಜಯಿನಿ ಇದೆ. ಇಲ್ಲಿ ಸಂಸ್ಕೃತ ಸಾಹಿತ್ಯೋತ್ಸವ ಆಯೋಜಿಸಲ್ಪಟ್ಟಿತ್ತು. ಈ ಉಜ್ಜಯಿನಿ ವಿಶೇಷ ನಿಮಗೆ ಗೊತ್ತು, ಮಹಾಕಾಳೇಶ್ವರ ಅಂತ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಆಯಿತಾ. ಇಲ್ಲಿ 2013ರಲ್ಲಿ ಸಂಸ್ಕೃತ ಸಾಹಿತ್ಯೋತ್ಸವ ಆಯಿತು. ಏವಮೇವ ಆಗಾಮಿನಿ ಕಾಲೇ ಬಹುತ್ರ ಏತಾದೃಶ್ಯ ಮೇಳಾ ಸಂಭವಿಷ್ಯಂತಿ. ಇದೇ ರೀತಿ ಆಗಾಮಿನಿ ಕಾಲೆ ಬರುವಂತಹ ದಿನಗಳಲ್ಲಿ ಬಹುತ್ರ ಎಲ್ಲ ಕಡೆಯಲ್ಲಿ ಏತಾದೃಶ್ಯ ಇಂತಹ ಮೇಳಗಳು ಸಂಭವಿಷ್ಯಂತಿ ಆಗುವವು. ನೋಡಿ, ಆಗುತ್ತದೆ ಅಲ್ಲ, ಆಗುವವು. ಯತಃ ಏನೆಂದರೆ ಸಂಸ್ಕೃತ ಭಾಷೆಯ ವ್ಯಾಪ್ತಿ, ಸಂಸ್ಕೃತ ಭಾಷೆಯ ಒಂದು ವ್ಯಾಪಕತೆ ಸಂವರ್ಧಿತ ಅಸ್ತಿ, ಅಂದರೆ ಬೆಳವಣಿಗೆ ಎಲ್ಲ ಕಡೆ ಹೆಚ್ಚಾಗಿದೆ. ಅಧಿಕಾಃ ಜನಾಃ ಸಂಸ್ಕೃತಜ್ಞಾಃ ಸಂಜಾಯಮಾನಃ ಸಂತಿ. ಅನೇಕ ಜನರು ಸಂಸ್ಕೃತಜ್ಞರು ಆಗ್ತಾ ಇದ್ದಾರೆ. ಅಂದರೆ ತುಂಬ ಜನ ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಸಂಸ್ಕೃತದ ಬಗ್ಗೆ ಪ್ರೀತಿಯನ್ನು
ಬೆಳೆಸ್ಕೊಂಡು ವೃದ್ಧಿಸಿಕೊಂಡು ಸಂಜಾಯಮಾನ ಉಂಟಾಗ್ತಾ ಇದ್ದಾರೆ, ಅಂದರೆ ಸಂಸ್ಕೃತಜ್ಞರಾಗ್ತಾ ಇದ್ದಾರೆ. ದೇಶಾಂತರೇಪಿ ಬೇರೆ ಬೇರೆ ದೇಶಗಳಲ್ಲಿ, ಅನ್ಯ ದೇಶ ದೇಶಾಂತರಂ ಅಂತ ಕರಿತೀವಿ. ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಂಸ್ಕೃತ ಕುರಿತು ಆಸಕ್ತಿಯನ್ನು ಹೊಂದಿರುವವರು ಇದ್ದಾರೆ. ಸರ್ವತ್ರ ಸಮಾಜೆ, ಎಲ್ಲ ಕಡೆ ಸಮಾಜದಲ್ಲಿ ಸಂಸ್ಕೃತ ಭಾಷಾ ವಿಷಯ ಆದರ ದೃಶ್ಯತೆ. ಸಮಾಜದಲ್ಲಿ ಸಂಸ್ಕೃತ ಭಾಷಾ ವಿಷಯದಲ್ಲಿ ಆದರ ಅಂತಂದರೆ ಗೌರವ ಕಾಣಲ್ಪಡುತ್ತದೆ ಅಂತ. ನಿಜ ನೋಡಿ, ಸಾಮಾನ್ಯವಾಗಿ ಸೈನ್ಸ್ ತೊಗೊಂಡವರು ಬುದ್ಧಿವಂತರು ಅಂತ ಸಮಾಜಕ್ಕೆ ಕನ್ಸಿಡರ್ ಮಾಡಿದರೆ, ಸಂಸ್ಕೃತ ತೊಗೊಂಡವರು ಭಾಳ ಸಜ್ಜನರು ಅಂತ ಕನ್ಸಿಡರ್ ಮಾಡ್ತಾರೆ. ಸಂಸ್ಕೃತ ತೊಗೊಂಡವರು ಬುದ್ಧಿವಂತರು ಹೌದು ಮತ್ತು ಸಂಸ್ಕಾರವಂತರು ಹೌದು, ಸಜ್ಜನರು ಹೌದು ಅನ್ನೋದು ಈ ಸಮಾಜದಲ್ಲಿ ಒಂದು ನಂಬಿಕೆ ಇದೆ. ಹಾಗಾಗಿ ಯಾರೇ ಸಂಸ್ಕೃತ ಕೊಡಿಸಿದ್ದಾರೆ ಅಥವಾ ಸಂಸ್ಕೃತ ಓದ್ತಾ ಇದ್ದಾರೆ ಮಕ್ಕಳು ಅಂತಂದರೆ, ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರು. ನಿಜಕ್ಕೂ ಹೌದು. ಯಾಕೆಂದರೆ ಸಂಸ್ಕೃತ ಓದ್ದವರು ಯಾರು ದುಶ್ಚಟಗಳಿಗೆ ದಾಸರಾಗಿಲ್ಲ, ಸಂಸ್ಕೃತ ಓದ್ದವರು ಯಾರು ಕೆಟ್ಟವರಾಗಿಲ್ಲ. ಸಂಸ್ಕೃತ ಸಮಾಜಕ್ಕೆ ಸಂಸ್ಕೃತಿಯನ್ನು ಕೊಟ್ಟಿದೆಯೇ ಹೊರತು ಬೇರೆ ಭಾಷೆಗಳಂತೆ ಅಥವಾ ಬೇರೆ ವಿಷಯಗಳಂತೆ ಕ್ರಿಮಿನಲ್ಸ್ಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಸಮಾಜದಲ್ಲಿ ಸಂಸ್ಕೃತ ಭಾಷಾ ವಿಷಯ ಆದರ ದೃಶ್ಯತೆ, ತುಂಬ ಗೌರವವು ಕಂಡು ಬರ್ತಾ ಇದೆ. ವಾಮನ ಅಗ್ರಿಮ ಕಾರ್ಯಕ್ರಮೆ ಅಹಂ ಅವಶ್ಯಂ ಪಿತೃಭ್ಯಾಂ ಸಹ ಭಾಗಿ ಭವಿಷ್ಯಾಮಿ. ನಾನು ಮುಂದಿನ ಕಾರ್ಯಕ್ರಮಗಳಲ್ಲಿ ಅವಶ್ಯವಾಗಿ ಪಿತೃಭ್ಯಾಂ ಸಹ, ತಂದೆಯ ಜೊತೆಗೆ ನೋಡಿ, ಪಿತೃಭ್ಯಾಂ ಸಹ ತಂದೆಯ ಜೊತೆ ಭಾಗವಹಿಸುವೆನು. ಆಚಾರ್ಯ ಸರ್ವೇಪಿ ಛಾತ್ರಾಃ ಅಗ್ರಿಮ ಸಂಸ್ಕೃತ ಪುಸ್ತಕ ಮೇಲಾಯಾಂ ನೂನಂ ಭಾಗಂ ವಹಂತು. ಎಲ್ಲ ವಿದ್ಯಾರ್ಥಿಗಳು ಅಗ್ರಿಮ ಸಂಸ್ಕೃತ ಪುಸ್ತಕ ಮೇಳದಲ್ಲಿ, ಅಂದರೆ ಮುಂದಿನ ಸಂಸ್ಕೃತ ಪುಸ್ತಕ ಮೇಳದಲ್ಲಿ ನೂನಂ ನಿಶ್ಚಯವಾಗಿ ಭಾಗಂ ವಹಂತು, ಭಾಗವಹಿಸಿ ಅಂತ ಹೇಳ್ತಾರೆ. ಸರ್ವೆ ಎಲ್ಲ ವಿದ್ಯಾರ್ಥಿಗಳು ಒಕ್ಕೊರಲಿಂದ ಹೇಳ್ತಾರೆ. ಸಂಸ್ಕೃತಾಧೀತಿನಃ ಸಂತು ಸರ್ವೇ ಭಾರತ ಭೂಮಿಜಾಹ. ಭಾರತದಲ್ಲಿ ಹುಟ್ಟಿದಂಥ ಎಲ್ಲರೂ ಕೂಡ ಭಾರತ ಭೂಮಿಜಾಹ, ಭೂಮೌ ಜಾತಾಹ ಯೇ ಸಂತಿ ತೇ ಭಾರತ ಭೂಮಿಜಾಹ. ಭಾರತ ಭೂಮಿಯಲ್ಲಿ ಹುಟ್ಟಿದವರೆಲ್ಲರೂ ಭಾರತ ಭೂಮಿಜರು. ಅವರೆಲ್ಲರೂ ಸಂಸ್ಕೃತಾಧೀತಿನಃ, ಸಂಸ್ಕೃತವನ್ನು ಅಧ್ಯಯನ ಮಾಡಿದವರಾಗಲಿ, ಸಂತು ಆಗಲಿ. ಸಂಸ್ಕೃತೇನೈವ ಕುರ್ವಂತು ವ್ಯವಹಾರಂ ಪರಸ್ಪರಂ. ಸಂಸ್ಕೃತದಿಂದಲೇ ಪರಸ್ಪರ ವ್ಯವಹಾರವು ಮಾಡಲ್ಪಡಲಿ ಅಥವಾ ಮಾಡಲಿ. ವ್ಯವಹಾರವನ್ನು ಸಂಸ್ಕೃತದಿಂದಲೇ ಮಾಡಲಿ ಎಲ್ಲರೂ ಅಂತ. ನಾವು ಬೇರೆ ಬೇರೆ ಭಾಷೆ ಮಾತಾಡ್ತೀವಲ್ಲ, ಅಲ್ಲ, ಸಂಸ್ಕೃತ ಜೊತೆಗೆ ಮಾಡಲಿ ಅಂತ. ವದತು ಸಂಸ್ಕೃತಂ, ಸಂಸ್ಕೃತವನ್ನು ಮಾತನಾಡಲಿ. ಜಯತು ಭಾರತಂ, ಭಾರತಕ್ಕೆ ಜಯವಾಗಲಿ. ಸೊ ವದತು ಸಂಸ್ಕೃತಂ ಜಯತು ಭಾರತಂ. ಸಂಸ್ಕೃತವು ಎಲ್ಲರೂ ಸಂಸ್ಕೃತವನ್ನು ಹೇಳಲಿ ಮತ್ತು ಭಾರತಕ್ಕೆ ಜಯವಾಗಲಿ. ಇಲ್ಲಿಗೆ ಈ ಪಾಠವು ಕೂಡ ಮುಗಿದಿದೆ. ಇದರ ಒಂದು ಚಿತ್ರಗಳು ನೋಡಿ, ನಿಮಗೆ ಅಲ್ಲಿ ಕೇಳಿದ್ರಲ್ಲ ನೀವು, ವಿಶ್ವ ಸಂಸ್ಕೃತ ಪುಸ್ತಕ ಮೇಳದಲ್ಲಿ ಗ್ರಾಮದ ಒಂದು ಚಿತ್ರ, ವಿದ್ಯಾರ್ಥಿಗಳ ಚಿತ್ರ, ಆಮೇಲೆ ಸಮಗ್ರ ಪುಸ್ತಕ ಮೇಳದ ಚಿತ್ರ ಯಾವ ರೀತಿ ಇತ್ತು, ಹೇಗೆ ಅನ್ನೋದನ್ನೆಲ್ಲ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಹಾಗೆ ಒಂದೊಂದೇ ಚಿತ್ರ ನೋಡಿದ್ವಿ. ವೇದಿಕೆಯ ಚಿತ್ರ, ವೇದಿಕೆ ಆದ ಮೇಲೆ ವಿದ್ಯಾರ್ಥಿಗಳು ನೋಡಿ ಸಾಲಾಗಿ ಹೋಗ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ವಿಸಿಟರ್ಸಲ್ಲಿ ಬಂದಂಥವರು ನೋಡಿ. ಇದು ವಿದ್ಯಾಲಯ, ನೀವು ನೋಡಿದ್ರಲ್ಲ ಅಲ್ಲಿ ಪುಸ್ತಕದಲ್ಲಿ ಚಿತ್ರವನ್ನು, ಅದು ಗ್ರಾಮದ ಒಂದು ಚಿತ್ರ ನೋಡಿ. ಸಾಲಾಗಿ ವಿದ್ಯಾರ್ಥಿಗಳೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಇದು ವಿಶೇಷ. ನಿಮಗೆ ಇದನ್ನು ತೋರಿಸ್ಬೇಕು ಅಂತಲೇ ನಾನು ಅದನ್ನು ತೋರಿಸಿದೆ. ನಿಮಗೆ ಮುಂದೆ ಬರುತ್ತೆ ಕರ್ಣನ ಪಾಠ ಇದೆಲ್ಲ ನೋಡಿ. ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹ ಇಂಥದ್ದೆಲ್ಲ ಕೇಳಿದ್ರಲ್ಲ ನೋಡಿ. ಬೇರೆ ಬೇರೆ ವ್ಯೂಹಗಳ ಒಂದು ಚಿತ್ರ ಇಲ್ಲಿ. ಇದು ಮಕರ ವ್ಯೂಹ, ಪದ್ಮ ವ್ಯೂಹ, ಆಮೇಲೆ ಇದು ಯಾವ ವ್ಯೂಹ ಅಂತ ನನಗೆ ಎಲ್ಲದೂ ಐಡಿಯಾ ಇಲ್ಲ. ಹಾಗೆ ಈ ಎಲ್ಲ ವ್ಯೂಹಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ಇದು ಕೂಡ ಹತ್ತಿರದ ಒಂದು ದೃಶ್ಯ ಇದು. ಅದಾದ ನಂತರ ಇದು ಗರುಡ ವ್ಯೂಹ, ಗರುಡನ ಆಕೃತಿಯಲ್ಲಿದೆ ನೋಡಿ. ಇದು ಗರುಡ ವ್ಯೂಹ ಅಂತ ಕರೀತಾರೆ. ವ್ಯೂಹ ಅಂದರೆ ಕಾನ್ಫಿಗರೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ದ ಕಾನ್ಫಿಗರೇಷನ್ ಆಫ್ ಗರುಡ ಸ್ಟೈಲ್. ಆ ರೀತಿ ಅಂದರೆ ಎಲ್ಲಿಂದ ಹೊಕ್ಕಬೇಕು, ಒಂದೊಂದು ವ್ಯೂಹ ಮಾಡಿದಾಗಲೂ ಆ ಯುದ್ಧ ಮಾಡೋದು ಅಷ್ಟು ಕಠಿಣ ಆಗ್ತಾ ಹೋಗುತ್ತೆ. ಇದು ಚಕ್ರವ್ಯೂಹ ನೋಡಿ. ಚಕ್ರವ್ಯೂಹ ನೀವು ಕೇಳಿದ್ರಲ್ಲ, ಅಭಿಮನ್ಯು ಸತ್ತಿದ್ದು ಅಂತ. ಇದು ಚಕ್ರವ್ಯೂಹದ ಒಂದು ಚಿತ್ರ. ಹಾಗಾಗಿ ಇಂತಹ ಒಂದು ವಿಶೇಷತೆಯನ್ನು ನಾವು ಇಲ್ಲಿ ನೋಡಬಹುದು. ಇವೆಲ್ಲ ವಿಶ್ವ ಸಂಸ್ಕೃತ ಪುಸ್ತಕ ಮೇಳದ ಒಂದು
ಚಿತ್ರಗಳು. ನೋಡಿ, ಇದರ ಕ್ವಶನ್ ಆನ್ಸರ್ನ ನಾನು ನೋಟ್ಸ್ ಕಳಿಸ್ಕೊಡ್ತೀನಿ ನಿಮಗೆ, ನೀವು ಅದನ್ನು ಆಮೇಲೆ ಬರೀರಿ. ಸೊ ಇಲ್ಲಿಗೆ ಈ ಪಾಠ ಮುಗಿದಿದೆ. ನೀವು ಕ್ವಶನ್ ಆನ್ಸರ್ ಒಂದ್ಸಲ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಇದನ್ನು ಹಾಕ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು.